ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರಿಯವತು ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನೇಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಿಸುತ್ತಾ, ಸ್ನೇಹಿತರೆ, ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು, ಫಾಲೋವರ್ಸ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಸ್ನೇಹಿತರೆ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 16 ಸೆಪ್ಟೆಂಬರ್ 2023 ಶನಿವಾರ. ಈ ದಿನ ಶೋಭಕೃತನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಭಾದ್ರಪದ ಮಾಸ, ಶುಕ್ಲಪಕ್ಷ. ಈ ದಿನ ಪ್ರತಿಪತ್ತ ತಿಥಿ ಹಾಗೂ ಶನಿವಾರ, ಉತ್ತರ ನಕ್ಷತ್ರ, ಶುಕ್ಲ ಯೋಗ, ಭವಕರಣ. ಇನ್ನು ಈ ದಿನದ ಸೂರ್ಯ ಉದಯವನ್ನು ನೋಡುವುದಾದರೆ ಪ್ರಾತಃ ಕಾಲ 6 ಗಂಟೆ 14 ನಿಮಿಷ 42 ಸೂರ್ಯ ಉದಯವಾಗಲಿದೆ. ಸೂರ್ಯ ಅಸ್ತವಾಗುವಂಥ ಸಮಯ ಸಂಜೆ 6 ಗಂಟೆ 28 ನಿಮಿಷ 45 ಸೂರ್ಯನು ಅಸ್ತವಾಗುವಂಥ ಸಮಯ. ಇನ್ನು ಈ ದಿನದ ಮುಹೂರ್ತವನ್ನು ನೋಡುವುದಾದರೆ ಮೊದಲಿಗೆ ರಾಹುಕಾಲ ಬೆಳಗ್ಗೆ 9 ಗಂಟೆ 18 ನಿಮಿಷದಿಂದ ಪ್ರಾರಂಭವಾಗಿ ಬೆಳಗ್ಗೆ 10 ಗಂಟೆ 50 ನಿಮಿಷದವರೆಗೆ ರಾಹುಕಾಲವಿರಲಿದೆ. ಇನ್ನು ಯಮಗಂಡ ಕಾಲ ಮಧ್ಯಾಹ್ನ 1 ಗಂಟೆ 53 ನಿಮಿಷದಿಂದ ಪ್ರಾರಂಭವಾಗಿ ಮಧ್ಯಾಹ್ನ 3 ಗಂಟೆ 25 ನಿಮಿಷದವರೆಗೆ ಯಮಗಂಡ ಕಾಲ. ಇನ್ನು ಗುಳಿಕ ಕಾಲ ಬೆಳಗ್ಗೆ 6 ಗಂಟೆ 15 ನಿಮಿಷದಿಂದ ಪ್ರಾರಂಭವಾಗಿ ಬೆಳಗ್ಗೆ 7 ಗಂಟೆ 46 ನಿಮಿಷದವರೆಗೆ ಗುಳಿಕ ಕಾಲವಿರುವಂಥ ಸಮಯ. ಇನ್ನು ಅಭಿಜಿತ್ ಲಗ್ನದ ಮುಹೂರ್ತವನ್ನು ನೋಡುವುದಾದರೆ ಮಧ್ಯಾಹ್ನ 11 ಗಂಟೆ 57 ನಿಮಿಷದಿಂದ ಪ್ರಾರಂಭವಾಗಿ 12 ಗಂಟೆ 46 ನಿಮಿಷದವರೆಗೆ ಅಭಿಜಿತ್ ಲಗ್ನದ ಮುಹೂರ್ತವಿರುವಂಥ ಸಮಯ. ಸ್ನೇಹಿತರೆ, ಇನ್ನು ಈ ದಿನದ ದಿನವಿಶೇಷವನ್ನು ನೋಡುವುದಾದರೆ ಈ ದಿನದ ದಿನವಿಶೇಷ ಶ್ರೀ ಭಗವತ್ ಚಿಂತನೆ ಹಾಗೂ ಶನಿವಾರ. ಈ ದಿನ ಶನಿವಾರವಾದ್ದರಿಂದ ಈಶ್ವರ ದೇವರ ಆರಾಧನೆ, ಶನಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಮಗೆ ಈ ದಿನ ಬರತಕ್ಕಂಥ ಕಷ್ಟಗಳಿಂದ ನಾವು ಮುಕ್ತಿಯನ್ನು ಪಡೆಯಬಹುದು. ಸ್ನೇಹಿತರೆ, ಯಾರೆಲ್ಲ ಇನ್ನೂ ಕೂಡ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋವನ್ನು ನೋಡುತ್ತಿದ್ದಲ್ಲಿ ಸ್ನೇಹಿತರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಕೆಳಗೆ ಕಾಣುವಂತಹ ಕೆಂಪು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನಮಗೆ ಪ್ರೋತ್ಸಾಹವನ್ನು ನೀಡಿ. ಹಾಗೂ ನಾವು ಅಪ್ಲೋಡ್ ಮಾಡತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ಬಂದು ತಲುಪಲು ಪಕ್ಕದಲ್ಲೇ ಇರುವಂತಹ ಗಂಟೆಯ ಚಿತ್ರವನ್ನು ಒತ್ತಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಎಲ್ಲ ಫಾಲೋವರ್ಸ್ಗಳಿಗೆ, ಸಬ್ಸ್ಕ್ರೈಬರ್ಗಳಿಗೆ ಭಗವಂತ ಒಳ್ಳೆಯ ಆಯುಷ್ಯ ಆಯುರಾರೋಗ್ಯಗಳನ್ನು ಕೊಟ್ಟು ಬಂದಂತಹ ಬರತಕ್ಕಂತಹ ಕಷ್ಟಗಳು, ತಾಪತ್ರಯಗಳು, ತೊಂದರೆಗಳನ್ನು ಭಗವಂತನು ದೂರೀಕರಿಸಿ ಸನ್ಮಂಗಲತೆಯನ್ನು ಸದಾಕಾಲ ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಇನ್ನು 12 ರಾಶಿಗಳ ದಿನದ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದುರಾಸೆ ಪಡದೆ ಬಂದಿದ್ದನ್ನು ಸ್ವೀಕರಿಸಿ ದೊಡ್ಡವರಾಗಲಿದ್ದೀರಿ. ನಿಮಗೆ ತಿಳಿದ ವಿಚಾರವನ್ನು ಬೇರೆಯವರಿಗೆ ಯಾವುದೇ ನಿರೀಕ್ಷೆಯಿಲ್ಲದೆ ಹೇಳಿಕೊಡಲಿದ್ದೀರಿ. ದಾಂಪತ್ಯದ ಸುಖವು ನಿಮಗೆ ಹೆಚ್ಚು ಇಷ್ಟವಾಗಲಿದೆ. ಮನಸ್ಸಿನಲ್ಲಿ ಸಂಯಮವಿರುವುದು ಉತ್ತಮ. ಮಾನಸಿಕವಾಗಿ ಕುಗ್ಗಲಿದ್ದೀರಿ. ಹಣವನ್ನು ಕೊಟ್ಟು ಕಳೆದುಕೊಳ್ಳುವಂಥ ದಿನ. ಸಂಗಾತಿ ಮತ್ತು ಮಕ್ಕಳ ಜೊತೆ ಅನವಶ್ಯಕವಾದ ವಿವಾದವೂ ಆಗಬಹುದು. ನಿಮ್ಮ ತಪ್ಪಿಗೆ ಬೇರೆಯವರನ್ನು ಬೆರಳು ಮಾಡಲಿದ್ದೀರಿ. ಸಹಾಯವನ್ನು ಯಾವುದೇ ಮುಲಾಜಿಲ್ಲದೆ ಇದನ್ನು ಕೇಳಿಕೊಳ್ಳುವಂಥ ದಿನ. ಇನ್ನು ಮೇಷರಾಶಿಯವರ ಈ ದಿನದ ಉದ್ಯೋಗ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರು ಮಾಡತಕ್ಕಂಥ ಉದ್ಯೋಗ ಕ್ಷೇತ್ರದಲ್ಲಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಈ ದಿನ ನಿಮಗೆ ಅಷ್ಟು ದಿನ ಕೂಡಿ ಬರದೇ ಇರುವುದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಆಪತ್ತುಗಳು, ವಿಪತ್ತುಗಳು, ತೊಂದರೆಗಳು ಬರಬಹುದು. ಅಥವಾ ಮೇಲಧಿಕಾರಿಗಳಿಂದ ಕಿರಿಕಿರಿಗಳು ಬರಬಹುದು. ಹಣದ ವಿಚಾರವಾಗಿ ಯಾವುದಾದ್ರೂ ಆಪಾದನೆಗಳು ಬರಬಹುದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ.
ಇನ್ನು ಮೇಷರಾಶಿಯವರ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ವ್ಯಾಪಾರ, ವಿಶೇಷವಾಗಿ ಕನ್ಸ್ಟ್ರಕ್ಷನ್ ವ್ಯಾಪಾರ, ಭೂ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯಾಪಾರಗಳಿಗೆ ಆಗಿದ್ದಲ್ಲಿ ಲಾಭವು ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಫುಡ್ ಪ್ರಾಡಕ್ಟ್ಗಳ, ಆಹಾರ ಉತ್ಪನ್ನಗಳ ಮಾರಾಟ ಹಾಗೂ ಹೋಟೆಲ್ ಉದ್ಯಮ, ಇಂತಹ ವ್ಯಾಪಾರಗಳಲ್ಲಿ, ಆಹಾರಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಗಳಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ ಮತ್ತು ಬೇರೆ ವ್ಯಾಪಾರಗಳಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆಯನ್ನು ಕಂಡುಕೊಳ್ಳುವಂಥ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರ ಆರೋಗ್ಯದಲ್ಲಿ ಇದ್ದಂಥ ಕೆಲವು ಅನಾರೋಗ್ಯಗಳು ನಿವಾರಣೆಯಾಗಿ ಉತ್ತಮವಾದಂಥ ಆರೋಗ್ಯ ನಿಮಗೆ ದಿನ ಪ್ರಾಪ್ತಿಯಾಗಲಿದೆ ಮತ್ತು ಆರೋಗ್ಯದಲ್ಲಿ ಸಣ್ಣ ಮಟ್ಟಿನ ಚೇತರಿಕೆಯನ್ನು ಕಂಡುಕೊಳ್ಳುವಂಥ ದಿನ. ಇನ್ನು ದಾಂಪತ್ಯ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರ ದಾಂಪತ್ಯ ಜೀವನ ಅನ್ಯೋನ್ಯತೆ, ಐಕಮತ್ಯದಿಂದ ಕೂಡಿರುವಂಥ ದಿನ. ಈ ದಿನ ನಿಮ್ಮ ದಾಂಪತ್ಯ ಜೀವನ ನಿಮಗೆ ಸುಖವಾಗಲಿದೆ ಮತ್ತು ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಪ್ರಾಪ್ತಿಯಾಗಿ ಸಣ್ಣ ಪ್ರವಾಸ ಮಾಡುವಂಥ ಯೋಗ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರಾಪ್ತಿಯಾಗಲಿದೆ. ಅದಲ್ಲದೆ ನಿಮ್ಮ ಹಿರಿಯರ ಹಾಗೂ ಪೋಷಕರ ನಿಮಗೆ ಸಂಪೂರ್ಣ ನಿಮ್ಮ ದಾಂಪತ್ಯ ಜೀವನಕ್ಕೆ ಆಶೀರ್ವಾದ ಪ್ರಾಪ್ತಿಯಾಗುವಂಥ ದಿನ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರು ವಿದ್ಯೆಯಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥ ದಿನ. ನಿಮ್ಮ ಮಾನಸಿಕವಾದಂಥ ಒಂದು ನೆಮ್ಮದಿ ಇಲ್ಲದೆ ಇರುವುದರಿಂದ, ಮನಸ್ಸು ಗೊಂದಲಮಯವಾಗಿರುವುದರಿಂದ ವಿದ್ಯೆಯಲ್ಲಿ ತೊಡಗಿಕೊಳ್ಳಲೇ ಆಗದೇ ಇರಬಹುದು. ಹೈಯರ್ ಸ್ಟಡೀಸ್ ಮಾಡತಕ್ಕಂಥವರು ಸಮಯದ ಬಗ್ಗೆ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರ ಸ್ತ್ರೀಯರು ಈ ದಿನ ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಈ ದಿನ ನಿಮ್ಮ ಬಗ್ಗೆ ಯಾವುದಾದರೂ ಸಣ್ಣ ಆಪಾದನೆಗಳು ಬರಬಹುದು. ಕಾರ್ಯಕ್ಷೇತ್ರದಲ್ಲಿ ಸ್ತ್ರೀಯರು ಜಾಗರೂಕತೆ ಮಾಡಿಕೊಳ್ಳಬೇಕು. ಅದಲ್ಲದೆ ಓಡಾಡುವಾಗ ವಾಹನದಲ್ಲಿ ಯಾವುದಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು, ತೊಂದರೆಗಳು, ಅಪಘಾತಗಳು ಸ್ತ್ರೀಯರಿಗೆ ಬರತಕ್ಕಂಥ ದಿನ. ಮೇಷರಾಶಿಯ ಸ್ತ್ರೀಯರು ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಂಡು ದೇಹದ ಆರೋಗ್ಯದ ಕಡೆಗೂ ಹೆಚ್ಚಿನ ಗಮನವನ್ನು ಕೊಡುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯ ಕೃಷಿ ಮಾಡತಕ್ಕಂಥವರು ಯೋಗ ಭಾಗ್ಯಗಳಲ್ಲಿ ವೃದ್ಧಿಯನ್ನು ಪಡೆದುಕೊಳ್ಳಲಿದ್ದೀರಿ. ಕೃಷಿಯಿಂದಾಗಿ ನಿಮಗೆ ಲಾಭಗಳು ಪ್ರಾಪ್ತಿಯಾಗಲಿದೆ. ಬೆಳೆದಂಥ ಬೆಳೆಗಳು ಲಾಭವನ್ನು ತಂದುಕೊಡಲಿದೆ ಮತ್ತು ಕೃಷಿಯಲ್ಲಿ ಹೊಸ ಯೋಜನೆಗಳನ್ನು ಮಾಡತಕ್ಕಂಥ ದಿನ. ಕೃಷಿಯಲ್ಲಿ ಯಾವುದೇ ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮ ಹಿರಿಯರ ಹಾಗೂ ಪೋಷಕರ ಸಲಹೆ, ಸೂಚನೆಗಳನ್ನು ತೆಗೆದುಕೊಂಡು ನೀವು ಕೃಷಿಯಲ್ಲಿ ಮುನ್ನಡೆಯುವುದು ಉತ್ತಮ ಮತ್ತು ಕೃಷಿಯಲ್ಲಿ ಈ ದಿನ ಲಾಭಗಳು ಬಂದದ್ದನ್ನು ನೀವು ಉತ್ತಮ ರೀತಿಯಲ್ಲಿ ಹೂಡಿಕೆ ಮಾಡಿಕೊಳ್ಳುವುದು ಸಹಿತ ಉತ್ತಮ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು, ಮನಸ್ತಾಪಗಳೆಲ್ಲ ಬರತಕ್ಕಂಥ ದಿನ. ಹಣದ ವಿಚಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ಬೇಡದ ವಿಚಾರಕ್ಕೆ ಅಥವಾ ಉತ್ತಮ ವಿಚಾರಕ್ಕೆ ಆಗಿರ್ಬೋದು ಹಣವು ವ್ಯಯವಾಗುವಂಥ ದಿನ. ಹಣವು ನಿಮ್ಮಿಂದ ನಷ್ಟವಾಗಿ ಹೋಗಬಹುದು. ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ಸಮಾಜದಲ್ಲಿ ರಾಜಕೀಯ ವ್ಯಕ್ತಿಗಳು ಮೇಷರಾಶಿಯವರ ದೊಡ್ಡ ಸಾಧನೆಯನ್ನು ಮಾಡತಕ್ಕಂಥ ದಿನ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ವಿಪತ್ತುಗಳು, ಅಪಘಾತಗಳೆಲ್ಲ ಬರಬಹುದು. ಆದಷ್ಟು ಜಾಗರೂಕತೆ ಮಾಡಿಕೊಂಡು ವಾಹನವನ್ನು ಚಾಲನೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯ ಪ್ರೇಮಿಗಳು ವಿಶೇಷವಾಗಿ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ. ಸಣ್ಣ ಮಾತಿಗೂ ಈ ದಿನ ಮನಸ್ತಾಪ ಬರತಕ್ಕಂಥ ದಿನ. ನಿಮ್ಮ ಮಧ್ಯೆ ಅನ್ಯೋನ್ಯತೆ ಕಮ್ಮಿಯಾಗಿ ಜಗಳಗಳೆಲ್ಲ ಬರಬಹುದು. ಆದಷ್ಟು ಪ್ರೇಮಿಗಳು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರಿಗೆ ಒಳ್ಳೆಯ ನಂಟಸ್ತಿಕೆಗಳು ಕೂಡಿ ಬಂದು ವಿವಾಹದ ಯೋಗ ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೀಡೆಯಲ್ಲಿ ಯೋಗ ಭಾಗ್ಯಗಳಲ್ಲಿ ವೃದ್ಧಿಯಾಗಲಿದೆ. ಉತ್ತಮ ಸ್ಥಾನಮಾನಗಳು ಪ್ರಾಪ್ತಿಯಾಗಿ ನೀವು ಮಾಡಿದಂಥ ಸಾಧನೆಯನ್ನು ಎಲ್ಲರೂ ಗೌರವಿಸಿ ಪ್ರೋತ್ಸಾಹಿಸುವಂಥ ಒಂದು ದಿನವಾಗಿರಲಿದೆ. ಇನ್ನು ಗೃಹದಲ್ಲಿ ಆಸ್ತಿಯ ವಿಚಾರವಾಗಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು. ಸ್ವಲ್ಪ ಮಟ್ಟಿನ ಜಾಗರೂಕತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ಮೇಷರಾಶಿಯವರ ಈ ದಿನದ ಶುಭ ಸಂಖ್ಯೆ 7, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಮೇಷರಾಶಿಯವರ ಈ ದಿನದ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಮೇಷರಾಶಿಯವರಿಗೆ ಈ ದಿನ ಬರತಕ್ಕಂಥ ಎಲ್ಲ ಗ್ರಹಚಾರಗಳು, ಆಪತ್ತುಗಳು, ವಿಪತ್ತುಗಳ ನಿವಾರಣೆಗಾಗಿ ನೀವು ಮುಖ್ಯವಾಗಿ ಗೋಧಿಯನ್ನು ದಾನ ಮಾಡಿಕೊಳ್ಳಿ ಮತ್ತು ಮನಸ್ಸಿನ ಸರ್ವ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಸುಬ್ರಹ್ಮಣ್ಯನ ಆರಾಧನೆ ಮತ್ತು ಸುಬ್ರಹ್ಮಣ್ಯ ದೇವತಾ ಪ್ರೀತ್ಯರ್ಥವಾಗಿ ಪೂಜೆ ಪುರಸ್ಕಾರಗಳನ್ನು, ಜಪತರ್ಪಣಾದಿಗಳನ್ನು, ಅಷ್ಟೋತ್ತರಗಳನ್ನು ಪಾರಾಯಣ ಮಾಡಿಕೊಳ್ಳುವುದು ಉತ್ತಮ. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ಆಸ್ತಿ ಸಂಬಂಧಿತ ಕೆಲಸವನ್ನು ಪೂರ್ಣಗೊಳಿಸಲು ಇದು ಸರಿಯಾದಂತಹ ಸಮಯ. ಸಾಹಸಕ್ಕೆ ಕೈ ಹಾಕುವುದು ಬೇಡ. ನೆಮ್ಮದಿಯನ್ನು ನೀವು ಹಾಳು ಮಾಡಿಕೊಳ್ಳಲಿದ್ದೀರಿ. ಸಂಗಾತಿಯಿಂದ ಸಿಗುವ ಸುಖದಿಂದ ನೀವು ವಂಚಿತರಾಗಲಿದ್ದೀರಿ. ಇಂದಿನ ನಿಮ್ಮ ನಿರೀಕ್ಷೆಗಳು ಹುಸಿಯಾಗಬಹುದು. ವ್ಯಕ್ತಿಯ
ಆಯ್ಕೆಯಲ್ಲಿ ನೀವು ಸೋಲಲಿದ್ದೀರಿ. ನೀವು ಇಂದು ಅಸಹಜವಾಗಿ ನಡೆದುಕೊಳ್ಳಲಿದ್ದೀರಿ. ಆಲಸ್ಯವು ಅಧಿಕವಾಗಬಹುದು. ಸಾಧಿಸಲಾಗದ ಕೆಲಸಕ್ಕೆ ಹೆಚ್ಚು ಶ್ರಮವನ್ನು ಹಾಕಲಿದ್ದೀರಿ. ಸ್ನೇಹ ಸಂಬಂಧಗಳನ್ನು ದೂರ ಮಾಡಿಕೊಳ್ಳಲಿದ್ದೀರಿ. ಸ್ತ್ರೀಯರು ವಿಶೇಷವಾಗಿ ಸಮಾಜದ ಪ್ರಮುಖ ಸ್ಥಾನವನ್ನು ಅಲಂಕರಿಸಲಿದ್ದೀರಿ. ಇನ್ನು ವೃಷಭ ರಾಶಿಯವರ ಈ ದಿನದ ಉದ್ಯೋಗ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರು ಉದ್ಯೋಗದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ. ನೀವು ವ್ಯಾಪಾರ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಮಾಡಿದಂತಹ ಒಂದು ಕೆಲಸ ಕಾರ್ಯಗಳನ್ನು ಗುರುತಿಸಿ ವಿದ್ಯೆಗನುಗುಣವಾಗಿ ಸ್ಥಾನಮಾನಗಳು ಪ್ರಾಪ್ತಿಯಾಗಿ ಸಂಬಳವು ಜಾಸ್ತಿಯಾಗಿ ಯೋಗ ಭಾಗ್ಯಗಳು ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯಕ್ಷೇತ್ರದಲ್ಲಿ ವೃದ್ಧಿಯಾಗುವಂಥ ದಿನ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂತಹ ವ್ಯಾಪಾರ ಕಬ್ಬಿಣದ ವ್ಯಾಪಾರ, ಕಲ್ಲಿನ ವ್ಯಾಪಾರ, ಮರಳಿನ ವ್ಯಾಪಾರ, ಸಿಮೆಂಟಿನ ವ್ಯಾಪಾರ, ಇಂತಿಂಥ ವ್ಯಾಪಾರಗಳಲ್ಲಿ ಯೋಗ ಭಾಗ್ಯಗಳು ವೃದ್ಧಿಯಾಗತಕ್ಕಂಥ ದಿನ. ಫುಡ್ಡು ಆಹಾರ ಉತ್ಪನ್ನಗಳ ಮಾರಾಟ, ಫುಡ್ ಪ್ರಾಡಕ್ಟ್ಗಳ ಉತ್ಪನ್ನ ಹಾಗೂ ಹೋಟೆಲ್ ಉದ್ಯಮ ಅಥವಾ ಇಂತಹ ಒಂದು ವ್ಯಾಪಾರ ಆಹಾರಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರಗಳಲ್ಲಿ ಇದನ್ನು ಸ್ವಲ್ಪ ನಷ್ಟವಾಗಬಹುದು. ಹೂಡಿಕೆ ಮಾಡಿದಂಥ ಸಂಪತ್ತು ನಷ್ಟವನ್ನು ತಂದೊಡ್ಡಲಿದೆ. ಆದಷ್ಟು ವ್ಯಾಪಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಮನಸ್ತಾಪಗಳೆಲ್ಲ ಬರದ ಹಾಗೆ ನೋಡಿಕೊಳ್ಳುವುದು ಉತ್ತಮ. ಮತ್ತು ನೌಕರರನ್ನು ಒಳ್ಳೆ ರೀತಿಯಲ್ಲಿ ಮುಖ್ಯವಾಗಿ ನೀವು ನಡೆಸಿಕೊಂಡು ಅವರೊಂದಿಗೆ ಅನ್ಯೋನ್ಯತೆಯಿಂದ ಬೆರೆಯುವುದು ಉತ್ತಮ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡುವಂಥ ದಿನ. ಶೀತ, ಕಫ, ನೆಗಡಿ, ಜ್ವರ ಇಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ನಿರ್ಲಕ್ಷ್ಯ ಮಾಡದೆ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಂಡು ಸರಿಯಾದಂತಹ ಒಂದು ವೈದ್ಯರಿಂದ ಔಷಧಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಇದನ್ನ ಅಷ್ಟು ಸುಖಮಯವಾಗಿಲ್ಲದೆ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳಿಂದಲೂ ಅಥವಾ ಒಂದು ಕಲಹಗಳಿಂದಲೂ ಕೂಡಿರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಹಿಂದೆ ನಡೆದಂಥ ಯಾವುದೋ ಘಟನೆಯಿಂದಾಗಿ ಈ ದಿನ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು. ಆದಷ್ಟು ಪತಿ ಪತ್ನಿಯರು ಅನ್ಯೋನ್ಯತೆಯನ್ನು ಕಾಪಾಡಿಕೊಂಡು ಮುನ್ನಡೆಯುವುದು ಉತ್ತಮ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ತೊಡಗಿಕೊಂಡು ದೊಡ್ಡ ಸಾಧನೆಯನ್ನು ಮಾಡುವಂಥ ದಿನ. ವಿದ್ಯೆಯಲ್ಲಿ ನೀವು ಸ್ವತಃ ನೀವೇ ಲವಲವಿಕೆಯಿಂದ ಚಟುವಟಿಕೆಯಿಂದ ತೊಡಗಿಕೊಳ್ಳಲಿದ್ದೀರಿ. ನೀವೊಂದು ಸಾಧನೆ ಮಾಡಬೇಕು ಎಂಬ ಒಂದು ಹಠದಿಂದ ವಿದ್ಯೆಯಲ್ಲಿ ದೊಡ್ಡ ಯೋಗಗಳನ್ನು ಪಡೆದುಕೊಳ್ಳಲಿದ್ದೀರಿ ಮತ್ತು ಸಾಧನೆಯನ್ನು ಮಾಡಲು ಪ್ರಯತ್ನವನ್ನು ಸಹಿತ ಮಾಡುವಂಥ ದಿನ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿಯ ಸ್ತ್ರೀಯರು ಇದನ್ನು ಅಲಂಕಾರಿಕ ವಸ್ತುಗಳಿಗೆ ಹೆಚ್ಚಿನ ಹಣವನ್ನು ವ್ಯಯ ಮಾಡುವಂಥ ದಿನ. ಆದಷ್ಟು ಹಣದ ಬಗ್ಗೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಸೌಂದರ್ಯಕ್ಕೆ ಬೇಕಾದಂತಹ ಒಂದು ವಸ್ತುಗಳ ವಿಚಾರಕ್ಕೆ ಬೇಕಾಗಿ ಹಣವನ್ನು ವ್ಯಯ ಮಾಡಲಿದ್ದೀರಿ. ಆಭರಣ ಖರೀದಿ, ವಸ್ತ್ರ ಖರೀದಿ ಇಂತಹ ಒಂದು ವಿಚಾರದಲ್ಲಿ ಹಣವನ್ನು ವ್ಯಯ ಮಾಡಲಿದ್ದೀರಿ. ಸ್ತ್ರೀಯರವಾದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿಮಗೆ ಸಣ್ಣ ಪುಟ್ಟ ಒಂದು ಹಣದ ಅಭಾವ ಬರಬಹುದು. ಮುಂದಕ್ಕೆ ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರ ಕೃಷಿಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ಕೃಷಿಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡುವಂಥ ದಿನ. ಹಿರಿಯರಿಂದ ಬಂದಂಥ ಭೂಮಿಯಲ್ಲಿ ದೊಡ್ಡದಾದಂಥ ಬೆಳೆಗಳನ್ನು ಬೆಳೆದು ಅಧಿಕ ಸಂಪತ್ತನ್ನು ಪಡೆದುಕೊಳ್ಳಲಿದ್ದೀರಿ. ಅದಲ್ಲದೆ ನಿಮ್ಮ ಕೃಷಿಯ ಕ್ಷೇತ್ರದಲ್ಲಿ ನೀವು ಮಾಡಿದ ಸಾಧನೆಯನ್ನು ಅನುಗುಣವಾಗಿ ನಿಮ್ಮನ್ನು ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಒಂದು ಗೌರವಿಸುವಂಥ ದಿನವಾಗಿರಲಿದೆ. ಯೋಗ ಭಾಗ್ಯಗಳು ಸಹಿತ ಕೃಷಿ ಕ್ಷೇತ್ರದವರಿಗೆ ಪ್ರಾಪ್ತಿಯಾಗುವಂಥ ದಿನ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರಲು ಬಾಕಿ ಇರುವಂಥ ಹಣವು ಬರದೇ ಇರುವುದರಿಂದ ವೃಷಭ ರಾಶಿಯವರಿಗೆ ಸಣ್ಣ ಪುಟ್ಟ ಹಣದ ಅಭಾವಗಳು ಕಾಡಬಹುದು. ಆದಷ್ಟು ಯೋಗ ಭಾಗ್ಯಗಳು ಪ್ರಾಪ್ತಿಯಾಗುವಾಗೆ ಹಣಕಾಸಿನ ವಿಚಾರದಲ್ಲಿ ದೇವರನ್ನು ಸ್ಮರಣೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು, ಅಪಘಾತಗಳು ಅಥವಾ ಬೇರೆ ಇನ್ಯಾವುದರ ಸಮಯ ವ್ಯರ್ಥವಾಗುವಂಥ ಇಂಥ ಒಂದು ಸಮಸ್ಯೆಗಳು ಬರಬಹುದು. ಆದಷ್ಟು ಪ್ರಯಾಣದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಈ ದಿನ ಎಲ್ಲ ಆಲಸ್ಯವನ್ನು ಬಿಟ್ಟು ಎಲ್ಲ ಕಾರ್ಯಗಳಲ್ಲಿ ತೊಡಗಿಕೊಳ್ಳಲು ಹೆಚ್ಚಿನ ಶ್ರಮವನ್ನು ವಹಿಸುವುದು ಉತ್ತಮ. ಇನ್ನು ಈ ದಿನದ ರಾಜಕೀಯದ ವ್ಯಕ್ತಿಗಳಿಗೆ ವೃಷಭ ರಾಶಿಯವರಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಸಮಾಜದಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಸ್ಥಾನಮಾನಗಳು, ಮನ್ನಣೆಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಅದನ್ನು ನೀವು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡಲ್ಲಿ ದೊಡ್ಡ ಯೋಗ ಭಾಗ್ಯಗಳು ನಿಮಗೆ ಮುಂದಕ್ಕೆ ಜೀವನದಲ್ಲಿ ಪ್ರಾಪ್ತಿಯಾಗಲಿದೆ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪಗಳು, ಕಿರಿಕಿರಿಗಳು, ಗೊಂದಲಗಳೆಲ್ಲ ಬರತಕ್ಕಂಥ ದಿನ. ಆದಷ್ಟು ನೀವು ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ಯಾವುದೇ ನಿಮ್ಮ ಬಗ್ಗೆ ಒಂದು ಅನುಮಾನಗಳು ಅಥವಾ ಮನಸ್ತಾಪಗಳಿದ್ದಂತಲ್ಲಿ ಅದನ್ನು ದೂರ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಉತ್ತಮ. ಇನ್ನು ವೃಷಭ ರಾಶಿಯವರ ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಒಂದು ಯೋಗ ಭಾಗ್ಯಗಳು ಕೂಡಿ ಬಂದು ವಿವಾಹದ ಯೋಗ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ಆದರೆ ಒಳ್ಳೆಯ ರೀತಿಯಲ್ಲಿ ಜಾತಕವನ್ನು ಪರಿಶೀಲಿಸಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರಿಗೆ ಕ್ರೀಡೆಯಲ್ಲಿ ದೊಡ್ಡದಾದಂಥ ಒಂದು ಸಾಧನೆಯನ್ನು ಮಾಡುವಂಥ ಯೋಗ
ವೃಷಭ ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ಯಾವುದೇ ಒಂದು ಒಳ್ಳೆಯ ವಿಚಾರವನ್ನು ನಿರ್ಲಕ್ಷ್ಯ ಮಾಡದೆ ಕ್ರೀಡೆಯಲ್ಲಿ ನೀವೇ ಸ್ವತಃ ತೊಡಗಿಕೊಳ್ಳುವುದು ಉತ್ತಮ. ಇನ್ನು ವೃಷಭ ರಾಶಿಯವರ ಗೃಹದಲ್ಲಿ ಒಳ್ಳೆಯ ಶುಭ ಕಾರ್ಯಗಳ ಬಗ್ಗೆ ಚಿಂತನೆ ನಡೆಯುವಂಥ ದಿನ. ಗೃಹದಲ್ಲಿ ವೃಷಭ ರಾಶಿಯವರು ನಿಮ್ಮ ತಂದೆ ತಾಯಿಗಳ ಆರೋಗ್ಯದ ಕಡೆಗೆ ಹೆಚ್ಚಿನ ಸಮಯವನ್ನು ಅಥವಾ ಹೆಚ್ಚಿನ ಒಂದು ಸಮಯವನ್ನು ಕೊಟ್ಟು ಅವರ ಆರೋಗ್ಯವನ್ನು ವಿಚಾರಿಸಿಕೊಳ್ಳುವುದು ಉತ್ತಮ. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಕಂದು ಬಣ್ಣ. ಇನ್ನು ವೃಷಭ ರಾಶಿಯವರ ಈ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ವೃಷಭ ರಾಶಿಯವರ ಈ ದಿನ ನಿಮಗೆ ಬರತಕ್ಕಂತಹ ಎಲ್ಲ ಗ್ರಹಚಾರಗಳು, ಆಪತ್ತುಗಳು, ವಿಪತ್ತುಗಳು, ತಾಪತ್ರಯಗಳ ತೊಂದರೆಗಳ ನಿವಾರಣೆಗಾಗಿ ನೀವು ಈ ದಿನ ಬೆಲ್ಲವನ್ನು ಸ್ವಲ್ಪ ಒಂದು ಅರ್ಧ kg 1/4 kg ಬೆಲ್ಲವನ್ನು ದಾನ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಸಾಧ್ಯವಿದ್ದಲ್ಲಿ ಬಡವರಿಗೆ ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿಯವರ ಮನಸ್ಸಿನ ಸರ್ವ ಅಭೀಷ್ಟಗಳ ಸಿದ್ಧಿಗಾಗಿ ಗಣಪತಿ ದೇವರ ಆರಾಧನೆ, ಗಣಪತಿ ದೇವರಿಗೆ ದೂರ್ವೆ ಮತ್ತು ಮೋದಕವನ್ನು ಸಮರ್ಪಣೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಿಥುನ ರಾಶಿ, ವಿದ್ಯಾಭ್ಯಾಸದಲ್ಲಿ ಅತಂತ್ರ ಸ್ಥಿತಿಯು ನಿಮಗೆ ಈ ದಿನ ಬರಬಹುದು. ಅವಶ್ಯಕತೆ ಇರುವಷ್ಟು ಮಾತ್ರ ಮಾತನಾಡಿಕೊಳ್ಳಿ. ನಿಮಗೆ ಅತಿಥಿ ಸತ್ಕಾರವು ಒಳ್ಳೆಯ ರೀತಿಯಲ್ಲಿ ನಡೆಯಲಿದೆ. ರಾಜಕೀಯದಿಂದ ಹೊರಬರಲು ಮನಸ್ಸಾಗಲಿದೆ. ಅನಿರೀಕ್ಷಿತ ಅಮೂಲ್ಯ ವಸ್ತುಗಳು ಪ್ರಾಪ್ತಿಯಾಗಲಿದೆ. ಇಂದಿನ ಅಧಿಕ ಸಮಯದಲ್ಲಿ ಮೌನವಾಗಿಯೇ ಇರುವಂಥ ದಿನ. ಯಾವುದೋ ಹತ್ತಾರು ವಿಚಾರದಲ್ಲಿ ನೀವು ಒತ್ತಡಕ್ಕೆ ಒಳಗಾಗಲಿದ್ದೀರಿ. ನೇರ ಮಾತಿನಿಂದ ಬೇಸರವನ್ನು ಉಂಟು ಮಾಡಲಿದ್ದೀರಿ. ಕಳೆದುಕೊಂಡಿದ್ದರ ಬಗ್ಗೆ ಹೆಚ್ಚು ಆಲೋಚನೆಯೂ ಇರುವಂಥ ದಿನ. ನಿಮ್ಮ ಬಗ್ಗೆ ಸಕಾರಾತ್ಮಕ ಮಾತುಗಳು ಕೇಳಿಬರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿಯವರ ಉದ್ಯೋಗ, ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಉದ್ಯೋಗ ಕ್ಷೇತ್ರದಲ್ಲಿ ಮಿಥುನ ರಾಶಿಯವರಿಗೆ ಈ ದಿನ ಕಿರಿಕಿರಿ ಮತ್ತು ಗೊಂದಲಗಳು ಬರತಕ್ಕಂಥ ದಿನ. ಮೇಲಧಿಕಾರಿಗಳಿಂದ ನಿಮಗೆ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಒಂದು ಸ್ಥಿತಿಗೆ ಬರಲಿದ್ದೀರಿ. ಮನಸ್ಸನ್ನು ಆದಷ್ಟು ಸ್ಥಿರವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸುವುದು ಉತ್ತಮ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರ ವ್ಯಾಪಾರ ಕ್ಷೇತ್ರದಲ್ಲಿ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ಹೆಚ್ಚಿನ ಲಾಭವನ್ನು ವ್ಯಾಪಾರ ಕ್ಷೇತ್ರದಲ್ಲಿ ಪಡೆದುಕೊಳ್ಳಲಿದ್ದೀರಿ. ನೀವು ಗಿರಾಣಿ ಅಂಗಡಿಗಳು ಅಥವಾ ಸಣ್ಣ ಪುಟ್ಟ ಗೂಡಂಗಡಿಗಳು ಅಥವಾ ಯಾವುದೇ ವ್ಯಾಪಾರ ಮಾಡತಕ್ಕಂಥವರಿಗೆ ಇದನ್ನು ಮಿಥುನ ರಾಶಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ಸ್ವಲ್ಪ ಮಟ್ಟಿನ ಸಂಪತ್ತು ಜಾಸ್ತಿ ವೃದ್ಧಿಯಾಗಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರ ಆರೋಗ್ಯದಲ್ಲಿ ಮುಖ್ಯವಾಗಿ ಹೊಟ್ಟೆಗೆ ಮತ್ತು ತಲೆಗೆ ಸಂಬಂಧಿಸಿದಂತಹ ಅನಾರೋಗ್ಯಗಳು ನಿಮ್ಮನ್ನು ಕಾಡಬಹುದು. ಯಾವುದೇ ಒಂದು ವಿಚಾರಕ್ಕೂ ಅನಾರೋಗ್ಯವನ್ನು ನಿರ್ಲಕ್ಷ್ಯ ಮಾಡದೆ ಅನಾರೋಗ್ಯವನ್ನು ನಿವಾರಣೆ ಮಾಡುವಲ್ಲಿ ಒಳ್ಳೆಯ ವೈದ್ಯರನ್ನು ಹಾಗೆ ದೇವರನ್ನು ಸಹಿತ ಸ್ಮರಣೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಪತಿ ಪತ್ನಿಯರ ನಡುವೆ ಅನ್ಯೋನ್ಯತೆ ಸ್ವಲ್ಪ ಬರದೆ ಮನಸ್ತಾಪಗಳು ಬರತಕ್ಕಂಥ ದಿನ. ಪತಿ ಪತ್ನಿಯರು, ಗಂಡ ಹೆಂಡತಿ ಆದಷ್ಟು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮಿಬ್ಬರ ಮಧ್ಯೆ ಇರತಕ್ಕಂಥ ಕೆಲವು ಅನ್ಯೋನ್ಯತೆಗಳು ಕಮ್ಮಿಯಾಗಿ ಮಾತುಕತೆಗಳು ಬಂದು ಸಮಸ್ಯೆಗಳಾಗಬಹುದು. ಆದಷ್ಟು ದಾಂಪತ್ಯ ಜೀವನವನ್ನು ಐಕ್ಯಮತ್ಯದಿಂದ ಕಾಪಾಡಿಕೊಳ್ಳುವುದು ಉತ್ತಮ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರ ವಿದ್ಯೆಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ವಿದ್ಯಾಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡುವಂಥ ದಿನ. ಮತ್ತು ವಿದ್ಯೆಯಲ್ಲಿ ನೀವು ಕಲಿತಂಥ ವಿದ್ಯೆಗನುಗುಣವಾಗಿ ನಿಮ್ಮನ್ನು ಸಮಾಜದಲ್ಲಿ ಗೌರವಿಸಿ ಪ್ರೋತ್ಸಾಹಿಸುವಂಥ ದಿನ. ಒಳ್ಳೆಯ ಸಾಧನೆಯನ್ನು ಮಾಡುವಂಥ ಯೋಗವು ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯ ಸ್ತ್ರೀಯರಿಗೆ ಈ ದಿನ ಹೊಟ್ಟೆ ನೋವು ಕಾಣಿಸಿಕೊಳ್ಳಬಹುದು ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ ಮತ್ತು ಆರೋಗ್ಯದ ಕಡೆಗೆ ಹೆಚ್ಚಿನ ಸಮಯವನ್ನು ನೀಡುವುದು ಉತ್ತಮ. ಯಾವುದೇ ಒಂದು ಕಾರ್ಯಕ್ಕೂ ನಿರ್ಲಕ್ಷ್ಯ ಮಾಡದೇ ಇರುವುದು ಸಹಿತ ಉತ್ತಮ. ಕಾರ್ಯಕ್ಷೇತ್ರದಲ್ಲಿ ಸ್ತ್ರೀಯರು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಹಣವನ್ನು ಕಳೆದುಕೊಳ್ಳುವಂಥ ಒಂದು ಸ್ಥಿತಿ ಇದೆ. ಸ್ತ್ರೀಯರು ಮುಖ್ಯವಾಗಿ ಹಣಕಾಸು ಮತ್ತು ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯ ಕೃಷಿಕರು ಯೋಗ ಭಾಗ್ಯಗಳನ್ನು ಪಡೆದುಕೊಂಡು ಹೆಚ್ಚಿನ ಆದಾಯವನ್ನು ಈ ದಿನ ಕೃಷಿಯ ಕ್ಷೇತ್ರದಲ್ಲಿ ಪಡೆದುಕೊಳ್ಳಲಿದ್ದೀರಿ. ಮಿಥುನ ರಾಶಿಯ ಕೃಷಿಕರು ಸ್ವಲ್ಪ ಮಟ್ಟಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾರಿಗೂ ಕೃಷಿಯ ವಿಚಾರವಾಗಿ ಸಾಲವನ್ನು ನೀಡಬೇಡಿ ಮತ್ತು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಮಿಥುನ ರಾಶಿಯವರಿಗೆ ನಾನಾ ವಿಧವಾದಂಥ ಅಡೆತಡೆಗಳು, ತೊಂದರೆಗಳು ಬರತಕ್ಕಂಥ ದಿನ. ಈ ದಿನದ ನಿಮ್ಮ ಪ್ರಯಾಣ ಸುಖಕರವಾಗಿಲ್ಲದೆ ಯಾವುದಾದರೂ ಸಮಸ್ಯೆಗಳನ್ನು ಕೂಡಿರಲಿದೆ. ಸ್ವಲ್ಪ ಮಟ್ಟಿನ ಜಾಗರೂಕತೆಯನ್ನು ಮಾಡಿಕೊಂಡು ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಂಡು ಪ್ರಯಾಣ ಮಾಡುವುದು ಉತ್ತಮ. ಇನ್ನು ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರಿಗೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ಮುಖ್ಯವಾಗಿ ರಾಜಕೀಯ ವ್ಯಕ್ತಿಗಳು ಸಮಾಜದಲ್ಲಿ ಸಾಧನೆಯನ್ನು ಮಾಡುವಂಥ ದಿನ.
ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳಿಗೆ ನಿಮ್ಮ ಮಧ್ಯೆ ಅನ್ಯೋನ್ಯತೆ ಕಮ್ಮಿಯಾಗಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು. ಪ್ರೇಮಿಗಳು ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾವುದೇ ಒಂದು ಕಾರಣಕ್ಕೂ ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರಿಗೆ ಒಳ್ಳೆಯ ವಿವಾಹದ ಯೋಗ ಭಾಗ್ಯಗಳು ಕೂಡಿ ಬರದೆ ಸ್ವಲ್ಪ ಹಿನ್ನಡೆಯಾಗುವಂಥ ದಿನ. ವಿವಾಹದ ಸಿದ್ಧಿಗಾಗಿ ಮುಖ್ಯವಾಗಿ ಸ್ವಯಂವರ ಪಾರ್ವತಿಯನ್ನು ಆರಾಧಿಸಿಕೊಳ್ಳಿ. ದೇವರ ಹತ್ರ ಸ್ಮರಣೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಿಥುನ ರಾಶಿಯವರ ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೀಡೆಯಲ್ಲಿ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡುವಂಥ ಯೋಗ ನಿಮಗೆ ಪ್ರಾಪ್ತಿಯಾಗತಕ್ಕಂಥ ದಿನ. ಮತ್ತು ಗೃಹದಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚಿಂತನೆ ನಡೆಯಲಿದೆ. ಹಾಗೂ ಕೃಷಿಯ ಭೂಮಿಯ ವಿಚಾರವಾಗಿ ಮುಖ್ಯವಾಗಿ ಮಿಥುನ ರಾಶಿಯವರು ಗೃಹದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳನ್ನು ಎದುರಿಸಬೇಕಾಗಬಹುದು. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಿಥುನ ರಾಶಿಯವರ ಈ ದಿನದ ಶುಭ ಸಂಖ್ಯೆ 2, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ಮಿಥುನ ರಾಶಿಯವರ ಈ ದಿನದ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಚಾರಗಳು, ಆಪತ್ತುಗಳು, ವಿಪತ್ತುಗಳ ನಿವಾರಣೆಗಾಗಿ ನೀವು ಮುಖ್ಯವಾಗಿ ಹಾಲು ಮತ್ತು ಮೊಸರನ್ನು ದಾನ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಕಾರ್ಯಗಳ ಸಿದ್ಧಿಗಾಗಿ ಮುಖ್ಯವಾಗಿ ನೀವು ದುರ್ಗೆಯ ಆರಾಧನೆಯನ್ನು ಮಾಡಿಕೊಳ್ಳಿ. ತಾಯಿ ದುರ್ಗೆಯ ಅನುಗ್ರಹ ಹಾಗೂ ತಾಯಿಯ ದುರ್ಗೆಯ ಪ್ರೀತ್ಯರ್ಥವಾಗಿ ಪೂಜೆ ಪುರಸ್ಕಾರಗಳು, ಅಷ್ಟೋತ್ತರ ಪಠನೆ ಹಾಗೂ ಕುಂಕುಮಾರ್ಚನೆ, ಪುಷ್ಪ ಪೂಜನೆಗಳನ್ನು ದೇವಿಗೆ ಅರ್ಪಣೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕರ್ಕಾಟಕ ರಾಶಿ. ಮಕ್ಕಳ ವಿಚಾರದಲ್ಲಿ ಅಧಿಕ ಬದಲಾವಣೆ ಇರಲಿದೆ. ಪ್ರೀತಿಯು ಸುಖಾಂತ್ಯ ಕಾಣಬಹುದು. ವ್ಯಾಪಾರಸ್ಥರು ಶ್ರಮದಾಯಕ ಲಾಭವನ್ನು ಮಾಡಿಕೊಳ್ಳಲಿದ್ದೀರಿ. ದೇಹದ ಸಮಸ್ಯೆಯನ್ನು ನೀವು ಯಾರ ಬಳಿಯೂ ಹೇಳದೆ ಗೌಪ್ಯವಾಗಿ ಇಟ್ಟುಕೊಳ್ಳತಕ್ಕಂಥ ದಿನ. ವೃತ್ತಿಯಲ್ಲಿ ಸಹೋದ್ಯೋಗಿಗಳಿಂದ ಕಿರಿಕಿರಿಯಾಗಬಹುದು. ಪ್ರಭಾವಿ ವ್ಯಕ್ತಿಗಳ ಭೇಟಿಯು ಸಂತೋಷವನ್ನು ತಂದುಕೊಡಲಿದೆ. ಉದ್ವೇಗದಿಂದ ಏನನ್ನಾದರೂ ಹೇಳಲು ಹೋಗಿ ನಗೆಪಾಟಲಿಗೆ ಸಿಕ್ಕಿಕೊಳ್ಳಲಿದ್ದೀರಿ. ಭೂಮಿಯ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಉಪಯುಕ್ತ ಸಲಹೆಗಳು ಸಿಗಬಹುದು. ನಿಮ್ಮ ಕಾರ್ಯವನ್ನು ಕೊನೆಯಲ್ಲಿ ಬದಲಿಸುವುದು ನಿಮಗೆ ಸೆಟ್ಟನ್ನು ತರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಉದ್ಯೋಗ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರ ಉದ್ಯೋಗ ಕ್ಷೇತ್ರದಲ್ಲಿ ಯೋಗ ಭಾಗ್ಯಗಳು ಕೂಡಿ ಬಂದು ಹೆಚ್ಚಿನ ಲಾಭವನ್ನು ಉದ್ಯೋಗ ಕ್ಷೇತ್ರದಲ್ಲಿ ಪಡೆದುಕೊಳ್ಳಲಿದ್ದೀರಿ. ನಿಮ್ಮ ವಿದ್ಯೆಗನುಗುಣವಾಗಿ ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗತಕ್ಕಂಥ ದಿನ. ಹೊರಗಿನ ದೇಶದ ಉದ್ಯೋಗವನ್ನು ಯಾರು ಬಯಸುತ್ತಾ ಇದ್ದೀರೋ ಅವರು ಈ ದಿನ ಕರ್ಕಾಟಕ ರಾಶಿಯವರು ಪ್ರಯತ್ನ ಮಾಡಿದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಪ್ರಾಪ್ತಿಯಾಗಿ ಒಂದು ಉದ್ಯೋಗ ಪ್ರಾಪ್ತಿಯಾಗತಕ್ಕಂಥ ದಿನ. ಮತ್ತು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ವ್ಯಾಪಾರಗಳಲ್ಲಿ ಹಣದ ವಿಚಾರವಾಗಿ ದಿನ ಮನಸ್ತಾಪ ಉಂಟಾಗಲಿದೆ. ನಿಮಗೆ ವ್ಯಾಪಾರದಲ್ಲಿ ಬರತಕ್ಕಂಥ ಹಣವು ಬರದೇ ಇರುವುದರಿಂದ ವ್ಯಾಪಾರದಲ್ಲಿ ನಷ್ಟ ಉಂಟಾಗಬಹುದು ಮತ್ತು ವ್ಯಾಪಾರದಲ್ಲಿ ಮುನ್ನಡೆ ಸಾಗಲು ಸ್ವಲ್ಪ ಹಿನ್ನಡೆಯಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಈ ದಿನ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು ನಿಮ್ಮನ್ನು ಕಾಡಬಹುದು. ಮತ್ತು ದೇಹದ ಚರ್ಮದ ವಿಚಾರವಾಗಿ ಮುಖ್ಯವಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ತುರಿಕೆಗಳು, ಕಜ್ಜಿಗಳು ನಿಮಗೆ ಆರೋಗ್ಯದಲ್ಲಿ ಚರ್ಮ ಸಂಬಂಧವಾದಂತಹ ಅನಾರೋಗ್ಯಗಳು ಕಾಡಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರ ದಾಂಪತ್ಯ ಜೀವನ ಅನ್ಯೋನ್ಯಮಯವಾಗಿದ್ದು ನೀವು ಪತಿ ಪತ್ನಿಯರು ಗಂಡ ಹೆಂಡತಿ ಅನ್ಯೋನ್ಯತೆಯನ್ನು ಕಾಪಾಡಿಕೊಂಡು ಸುಖ ಜೀವನವನ್ನು ಮಾಡುವಂಥ ಯೋಗ ಈ ದಿನ ನಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರು ವಿದ್ಯೆಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ. ನೀವು ಓದಿದಂಥ ವಿದ್ಯೆಗನುಗುಣವಾಗಿ ನಿಮ್ಮನ್ನು ಸಮಾಜದಲ್ಲಿ ಗೌರವಿಸುವಂಥ ಯೋಗವಿದೆ. ಮತ್ತು ನೀವು ಹೆಚ್ಚಿನ ಶ್ರಮದಲ್ಲಿ ವಿದ್ಯೆಯಲ್ಲಿ ತೊಡಗಿಕೊಳ್ಳುವುದು ಉತ್ತಮ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ ಮುಖ್ಯವಾಗಿ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಹಣದ ವ್ಯಾಪಾರ ಮತ್ತು ಆಭರಣಗಳ ವ್ಯಾಪಾರ ಅಥವಾ ಯಾವುದೇ ಬಟ್ಟೆಗಳ ವ್ಯಾಪಾರ, ಇಂಥ ವ್ಯಾಪಾರಗಳಲ್ಲಿ ಹಣವು ನಷ್ಟವಾಗಿ ಹೋಗಲಿದೆ. ಸ್ತ್ರೀಯರು ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಹಣವನ್ನು ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ನಿಮಗೆ ನಿಮ್ಮ ವ್ಯಾಪಾರದಲ್ಲಿ ಬರತಕ್ಕಂಥ ಹಣವು ಸ್ತ್ರೀಯರಿಗೆ ಬರದೇ ಇರುವುದರಿಂದ ಸಮಸ್ಯೆಗಳು ಉಲ್ಬಣವಾಗಲಿದೆ. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ಬೆಳೆದಂಥ ಬೆಳೆಗಳಿಗೆ ಕೃಷಿಯಲ್ಲಿ ಹೆಚ್ಚಿನ ಲಾಭಗಳು ಪ್ರಾಪ್ತಿಯಾಗಲಿದೆ. ಕೃಷಿಯ ವಿಚಾರವಾಗಿ ಹಿರಿಯರಿಂದ ಬಂದಂತಹ ಒಂದು ಕುಟುಂಬದ ಭೂಮಿಯು ನಿಮ್ಮ ಪಾಲಿಗೆ ಇರುವುದರಿಂದ ನೀವು ಮುಖ್ಯವಾಗಿ ಆ ಭೂಮಿಯಲ್ಲಿ ದೇವತಾ ಆರಾಧನೆಯನ್ನು ಮಾಡಿಕೊಳ್ಳುವುದು ಉತ್ತಮ. ನಿಮಗೆ ಭೂಮಿಯಲ್ಲಿ ವಿಶೇಷವಾಗಿ ಒಳ್ಳೆಯ ಹೆಚ್ಚಿನ ಸಂಪತ್ತು ಕೂಡಿ ಬರದೇ ಇರುವಂಥ ಒಂದು ಸ್ಥಿತಿ ಇದರಲ್ಲಿದೆ. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ.
ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ಜಾಗರೂಕತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಹಣಕಾಸಿನ ವಿಚಾರದಲ್ಲಿ ಯಾರಾದರೂ ನಿಮ್ಮನ್ನು ಮೋಸ ಮಾಡುವಂಥ ಒಂದು ಸ್ಥಿತಿ ನಿಮಗೆ ಒದಗಿ ಬರಬಹುದು. ನಿರ್ಲಕ್ಷ್ಯ ಮಾಡಿದಲ್ಲಿ ಹಣವು ನಿಮ್ಮಿಂದ ಖಾಲಿಯಾಗಿ ಹೋಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರ ಪ್ರಯಾಣ ಸುಖಕರವಾಗಿದ್ದು, ಯಾರೆಲ್ಲ ಹೊರಗಿನ ದೇಶದ ಪ್ರಯಾಣವನ್ನು ಮಾಡಬೇಕೆಂದಿದ್ದಿರೋ ಅವರಿಗೆ ಈ ದಿನ ಪ್ರಯಾಣಕ್ಕೆ ಸುಖಕರವಾದಂಥ ಒಂದು ಸಮಯ. ಇನ್ನು ರಾಜಕೀಯದ ವ್ಯಕ್ತಿಗಳಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ಸಮಾಜದಲ್ಲಿ ಸ್ಥಾನಮಾನಗಳನ್ನು ಪಡೆದುಕೊಳ್ಳಲಿದ್ದೀರಿ. ಸಮಾಜದಲ್ಲಿ ನಿಮ್ಮ ಹೆಸರಿಗೊಂದು ಒಳ್ಳೆಯ ಗೌರವ ಪ್ರಾಪ್ತಿಯಾಗಲಿದೆ. ಮತ್ತು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರು ಸಣ್ಣ ಪುಟ್ಟ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇದನ್ನು ಪ್ರೇಮಿಗಳ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ವಿವಾಹದ ಯೋಗ ಭಾಗ್ಯಗಳು ಕೂಡಿ ಬಂದು ನೆಂಟಸ್ತಿಗೆ ಕೂಡಿ ಬಂದದ್ದರಿಂದ ಮನಸ್ಸು ಸಂತೋಷಮಯವಾಗಿರಲಿದೆ. ಮತ್ತು ವಿವಾಹದ ವಿಚಾರವಾಗಿ ನಿಮಗೆ ಮನಸ್ಸಿಗೆ ಒಂದು ಹಿತ ದೊರಕುವಂಥ ದಿನ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಕರ್ಕಾಟಕ ರಾಶಿಯವರಿಗೆ ಕ್ರೀಡೆಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ವಿಶೇಷವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ನೀವು ಮಾಡಿದಂತಹ ಸಾಧನೆಗನುಗುಣವಾಗಿ ನಿಮ್ಮನ್ನು ಸಮಾಜದಲ್ಲಿ ಗೌರವಿಸಿ ಪ್ರೋತ್ಸಾಹಿಸುವಂಥ ದಿನವಾಗಿರಲಿದೆ. ಇನ್ನು ಮುಖ್ಯವಾಗಿ ಕರ್ಕಾಟಕ ರಾಶಿಯವರ ಈ ದಿನದ ಶುಭ ಸಂಖ್ಯೆ 3, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳು, ಆಪತ್ತುಗಳು, ವಿಪತ್ತುಗಳ ನಿವಾರಣೆಗಾಗಿ ನೀವು ಬಾಳೆಹಣ್ಣು ಮತ್ತು ತರಕಾರಿಗಳನ್ನು ಅಥವಾ ಬೇರೆ ಇನ್ಯಾವುದಾದ್ರೂ ವಸ್ತುಗಳನ್ನು ದಾನ ಮಾಡಿಕೊಳ್ಳುವುದು ಉತ್ತಮ. ನಿಮಗೆ ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಕಾರ್ಯಗಳ ಸಿದ್ಧಿಗಾಗಿ ಮುಖ್ಯವಾಗಿ ನೀವು ದುರ್ಗೆಯ ಆರಾಧನೆ ಮತ್ತು ದುರ್ಗಾ ದೇವಿಯ ಪ್ರೀತ್ಯರ್ಥವಾಗಿ ಸಪ್ತಶತಿ ಪಾರಾಯಣವನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಸಿಂಹರಾಶಿಯವರು ಈ ದಿನ ನೀವು ಮಾಡಿದಂಥ ಸಾಲದಿಂದಾಗಿ ನಿಮಗೆ ತುಂಬ ಚಿಂತೆ ಉಂಟಾಗುವಂಥ ದಿನ. ಕೆಲವು ಅನಿವಾರ್ಯ ಪರಿಸ್ಥಿತಿಯಿಂದಾಗಿ ಸಾಲ ಮಾಡಿರಬಹುದು. ಆ ಸಾಲವು ನಿಮಗೆ ಸರಿಯಾದ ಸಮಯಕ್ಕೆ ತೀರಿಸಲಾಗದೇ ಇರುವುದರಿಂದಲೂ ತುಂಬ ದುಃಖ ಉಂಟಾಗುವಂಥ, ಕಿರಿಕಿರಿ ಉಂಟಾಗುವಂಥ ದಿನ. ಇನ್ನು ಪಾಲುದಾರಿಕೆಯಲ್ಲಿ ನಿಮಗೆ ಹೊಂದಾಣಿಕೆಯ ಕೊರತೆ ಉಂಟಾಗುವಂಥ ದಿನ. ಅನಿರೀಕ್ಷಿತ ವೆಚ್ಚವನ್ನು ನೀವು ಮಾಡಬೇಕಾಗಿ ಬರಲಿದೆ. ಪ್ರಯಾಣದಲ್ಲಿ ತೊಂದರೆಗಳು ಬಂದರೂ ತಲುಪಬೇಕಾದಂಥ ಸ್ಥಳಕ್ಕೆ ಹೋಗಲಿದ್ದೀರಿ. ಮಾನಸಿಕ ಒತ್ತಡಗಳು ನಿಮ್ಮ ಕೆಲಸವನ್ನು ಹಾಳು ಮಾಡಲಿದೆ. ಸಂಗಾತಿಯ ಮೌನದಿಂದ ನಿಮಗೆ ಆತಂಕ ಉಂಟಾಗಬಹುದು. ಬೇಕಾದಷ್ಟು ಮಾತುಗಳು ಮಾತ್ರ ಆಡುವುದು ಉತ್ತಮ. ಇಷ್ಟಪಟ್ಟ ವಸ್ತುವು ಕಾಣೆಯಾಗಿ ಹೋಗಲಿದೆ. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ನಿಮಗೆ ನೇರವಾಗಿ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಮಾತ್ರ ಪ್ರವೇಶಿಸಿಕೊಳ್ಳುವುದು ಉತ್ತಮ. ಸಂಗಾತಿಯ ಮಾತುಗಳಿಂದ ನೀವು ಸಿಟ್ಟಾಗಲಿದ್ದೀರಿ. ಇಂದು ನಿಮ್ಮನ್ನು ಅಪರಿಚಿತರು ಭೇಟಿ ಮಾಡಬಹುದು. ಕೆಲವು ಸ್ವಲ್ಪ ಮಟ್ಟಿನ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಸಿಂಹರಾಶಿಯವರ ಈ ದಿನದ ನಿಮ್ಮ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾಡುವಂತಹ ಕಾರ್ಯಕ್ಷೇತ್ರ, ನೀವು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವವರಾಗಿದ್ದರೆ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಬಟ್ಟೆ ಅಂಗಡಿಗಳಲ್ಲಿ, ಗಿರಾಣಿ ಅಂಗಡಿಗಳಲ್ಲಿ ಅಥವಾ ಗಾರೆ ಕೆಲಸ ಮಾಡುವವರು ಅಥವಾ ಆಫೀಸ್ನಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಸಣ್ಣ ಪುಟ್ಟ ಕಿರಿಕಿರಿಗಳು, ತಲೆಬಿಸಿಗಳು ಬರತಕ್ಕಂಥ ದಿನ. ಹಿರಿಯ ಅಧಿಕಾರಿಗಳಿಂದ ನಿಮಗೆ ತುಂಬ ಕಿರಿಕಿರಿ ಬರಬಹುದು ಮತ್ತು ಕೆಲವರಿಗೆ ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಒಂದು ಸ್ಥಿತಿ ಬರಬಹುದು. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಂಡು ಸಮಾಧಾನ ಚಿತ್ತದಿಂದ ಮುನ್ನಡೆಯುವುದು ಉತ್ತಮ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ವ್ಯಾಪಾರ ಮಾಡತಕ್ಕಂಥವರು ಹಣದ ವಿಚಾರವಾಗಿ ಅಥವಾ ಕಾಗದ ಪತ್ರಗಳ ವಿಚಾರಗಳಲ್ಲಿ ಜಾಗರೂಕತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಈ ದಿನ ನಿಮ್ಮ ಒಂದು ಸಣ್ಣ ತಪ್ಪಿನಿಂದಾಗಿ ಸಿಂಹರಾಶಿಯವರಿಗೆ ವ್ಯಾಪಾರದಲ್ಲಿ ದೊಡ್ಡ ನಷ್ಟ ಉಂಟಾಗಬಹುದು. ಒಂದು ಸಲ ಹೂಡಿಕೆ ಮಾಡಿದಂಥ ಹಣವನ್ನು ಹಿಂಪಡೆಯಲು ನಿಮಗೆ ದೊಡ್ಡ ಕಷ್ಟವಾಗಿ ಹೋಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಇದ್ದಂಥ ಕೆಲವು ಅನಾರೋಗ್ಯಗಳು ನಿಮ್ಮನ್ನು ಬಾಧಿಸಲಿದೆ. ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡದೆ ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ಮಾಡಿಕೊಂಡು ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಉತ್ತಮ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಪತಿ ಪತ್ನಿಯರ ನಡುವೆ ಸಣ್ಣ ಪುಟ್ಟ ಒಂದು ಹಣದ ವಿಚಾರವಾಗಿ, ಆಸ್ತಿಯ ವಿಚಾರವಾಗಿ ಜಗಳಗಳಾಗಬಹುದು ಅಥವಾ ಗೃಹದಲ್ಲಿ ಅಷ್ಟು ನೆಮ್ಮದಿ ಇಲ್ಲದೆ ಇರತಕ್ಕಂಥ ದಿನ. ಅನ್ಯೋನ್ಯತೆ ಕಮ್ಮಿಯಾಗುವಂಥ ದಿನ. ಜಗಳಗಳೆಲ್ಲ ಬರಬಹುದು. ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿಯರು ಜಾಗರೂಕತೆಯನ್ನು ಮಾಡಿಕೊಳ್ಳಬೇಕು ಮತ್ತು ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಯಾರಾದರೂ ಒಬ್ಬರು ಸ್ವಲ್ಪ ಸಮಾಧಾನ ಚಿತ್ತದಿಂದ ಹೋಗುವುದು ಉತ್ತಮ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯ ಮಕ್ಕಳು ವಿದ್ಯೆಯಲ್ಲಿ ತೊಡಗಿಕೊಳ್ಳದೆ ಸಮಯವನ್ನು ವ್ಯರ್ಥ ಮಾಡಲಿದ್ದೀರಿ. ಮುಂದಕ್ಕೆ ನಿಮಗೆ ಸಮಸ್ಯೆಗಳಾಗಬಹುದು. ಪರೀಕ್ಷೆ ಬರುವಾಗ ತುಂಬ ಕಿರಿಕಿರಿಯಾಗಬಹುದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಪೋಷಕರು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ.
ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತುಗಳು ತುಂಬ ದೊಡ್ಡ ಮಟ್ಟದ ಒಂದು ಸಂಪತ್ತನ್ನು ಕೃಷಿಯಲ್ಲಿ ಹೂಡಿಕೆ ಮಾಡಿದ್ದಲ್ಲಿ ಇದನ್ನು ನಷ್ಟವಾಗಲಿದೆ. ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಬೆಳೆದಂಥ ಬೆಳೆಗಳು ಯಾವುದಾದರೂ ರೋಗಗಳು ಬಂದು ನಷ್ಟವಾಗಿ ಹೋಗಬಹುದು, ಅಥವಾ ಮಾರ್ಕೆಟಿಗೆ ಮುಟ್ಟಿಸುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಕಾರಣದಿಂದ ಬೆಳೆದಂಥ ಬೆಳೆಗಳು ನಷ್ಟವಾಗಬಹುದು, ಅಥವಾ ಭೂಮಿಯಲ್ಲಿರತಕ್ಕಂಥ ಕೆಲವು ದೋಷಗಳಿಂದಾಗಿಯೂ ಸರಿಯಾದಂಥ ಫಸಲು ಬರದೇ ಇರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಕೃಷಿಯ ವಿಚಾರವಾಗಿ ದಿನ ನಾನಾ ವಿಧವಾದಂಥ ತೊಂದರೆಗಳು ತೊಡಕುಗಳು ಬರತಕ್ಕಂಥ ದಿನ, ನೆಮ್ಮದಿ ಇಲ್ಲದೆ ಇರತಕ್ಕಂಥ ದಿನ. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಹಣವು ನಿಮಗೆ ಈ ದಿನ ನಿಮ್ಮ ಕೈ ಸೇರುವಂಥ ಒಂದು ಸಂದರ್ಭ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ನೀವು ಬೇರೆಯವರಿಗೆ ಸಾಲ ಕೊಟ್ಟಿರಬಹುದು, ಅಥವಾ ಸಾಲ ನೀವು ತೆಕ್ಕೊಂಡದ್ದು ಕೊಡಲು ಇರಬಹುದು. ಅಂತೂ ಹಣದ ವಿಚಾರವಾಗಿ ತುಂಬ ಕೇರ್ಫುಲ್ಲಾಗಿರಿ. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯವರ ಪ್ರಯಾಣ ಸುಖಕರವಾಗಿರಲಿದೆ. ದೂರದ ಊರಿನ ಪ್ರಯಾಣ ಸುಖಕರವಾಗಿದ್ದು ಮುಟ್ಟಬೇಕಾದಂಥ ಜಾಗಕ್ಕೆ ಯಥಾಸ್ಥಿತಿಯಾಗಿ ಮುಟ್ಟಲಿದ್ದೀರಿ. ಬಂದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಪ್ರಯಾಣದಲ್ಲಿ. ಆದರೂ ದೇವರ ಸ್ಮರಣೆಯನ್ನು ಮಾಡಿಕೊಂಡು ಮುಂದುವರಿಯಿರಿ. ಸಮಯಕ್ಕೆ ಸರಿಯಾಗಿ ತಲುಪದಿದ್ದರೂ ಸ್ವಲ್ಪ ಸಮಯವಾಗಿಯಾದರೂ ನೀವು ತಲುಪಲಿದ್ದೀರಿ. ದೇವರ ಅನುಗ್ರಹ ನಿಮಗೆ ಪ್ರಯಾಣದಲ್ಲಿ ಪ್ರಾಪ್ತಿಯಾಗಲಿದೆ. ಇನ್ನು ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯವರು ಸ್ವಲ್ಪ ಮಟ್ಟಿನ ಜಾಗರೂಕತೆ ಬೇಕು. ಈ ದಿನ ನೀವು ಮಾಡದೇ ಇರುವಂಥ ತಪ್ಪಿಗೆ ರಾಜಕೀಯದ ವಿಚಾರವಾಗಿ ನಿಮ್ಮನ್ನು ಯಾರಾದರೂ ಮುಗಿಸುವಂಥ ಒಂದು ಕೆಲಸ ಮಾಡಬಹುದು, ಅಥವಾ ನಿಮ್ಮ ಹೆಸರಿಗೆ ಕಳಂಕವನ್ನು ತರುವಂತಹ ಕೆಲಸವನ್ನು ಸಮಾಜದಲ್ಲಿ ಮಾಡಬಹುದು. ರಾಜಕೀಯದ ವ್ಯಕ್ತಿಗಳು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಪ್ರೇಮಿಗಳಿಗೆ ಈ ದಿನ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳು ಬರತಕ್ಕಂಥ ದಿನ. ನಿಮ್ಮಲ್ಲಿ ಅನ್ಯೋನ್ಯತೆ ಇಲ್ಲದೆ ಸಣ್ಣ ಮಾತಿಗೂ ಒಂದು ಬೇಸರ ಉಂಟಾಗುವಂಥ ದಿನ. ದೂರ ಆಗುವಂಥ ಒಂದು ಪ್ರೇಮಿಗಳ ಜೀವನದಲ್ಲಿ ಬರುವಂಥ ಸ್ಥಿತಿ ಬರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಒಂದು ನೆಂಟಸ್ತಿಗೆಗಳು ಕೂಡಿ ಬರದೇ ಇರುವುದರಿಂದ ಸಿಂಹರಾಶಿಯವರಿಗೆ ಈ ದಿನ ಮನಸ್ಸಿಗೆ ಸ್ವಲ್ಪ ಬೇಸರ ದುಃಖ ಉಂಟಾಗುವಂಥ ದಿನ. ಹಾಗಾಗಿ ದೇವರ ಸ್ಮರಣೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕ್ರೀಡಾ ವಿಚಾರದಲ್ಲಿರತಕ್ಕಂಥವರಿಗೆ, ಕ್ರೀಡಾಪಟುಗಳಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಸರ್ಕಾರದ ವತಿಯಿಂದ ಸಂಪೂರ್ಣ ಸಹಕಾರ ದೊರೆಯಲಿದೆ. ನೀವು ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡುವಂಥ ದಿನ. ಇನ್ನು ಸಿಂಹರಾಶಿಯವರು ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗದಲ್ಲಿದ್ದೀರೋ ಅವರು ನಿಮ್ಮ ಉದ್ಯೋಗದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಬೇಕು. ಗೌರ್ಮೆಂಟ್ ಉದ್ಯೋಗಗಳಿಗೆ ದಿನ ಕೆಲವು ಸಮಸ್ಯೆಗಳು ತೊಂದರೆಗಳು ಬರತಕ್ಕಂಥ ದಿನ. ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಬರಬಹುದು. ಗೌರ್ಮೆಂಟ್ ಉದ್ಯೋಗದಲ್ಲಿರತಕ್ಕಂಥವರು ಸಿಂಹರಾಶಿಯವರು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಈ ದಿನದ ಸಿಂಹರಾಶಿಯವರ ಶುಭ ಸಂಖ್ಯೆ 1, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ಸಿಂಹರಾಶಿಯವರ ಈ ದಿನದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ಸಿಂಹರಾಶಿಯವರಿಗೆ ಈ ದಿನ ನಿಮಗೆ ಬರುವಂತಹ ಗ್ರಹಚಾರಗಳು, ಆಪತ್ತುಗಳು, ತಾಪತ್ರಯಗಳು, ತೊಂದರೆಗಳ ನಿವಾರಣೆಗಾಗಿ ಒಂದು ಸಣ್ಣದಾದಂಥ ಒಂದು ಸಣ್ಣ ತುಂಡು ಕಬ್ಬಿಣದ ವಸ್ತುವನ್ನು ದಾನ ಮಾಡಿಕೊಳ್ಳಿ. ಸಾಧ್ಯವಿದ್ದಲ್ಲಿ ಒಂದು ಸಣ್ಣ ಕುಂಬಳಕಾಯಿಯನ್ನು ಸಹಿತ ದಾನ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಎಲ್ಲ ಒಂದು ಕಾರ್ಯಗಳು, ಸಂಕಲ್ಪಗಳು ಈ ದಿನ ಸಿದ್ಧಿಗಾಗಿ ನೀವು ಶಿವದೇವರ ಆರಾಧನೆ, ರುದ್ರಾಭಿಷೇಕ, ಬಿಲ್ವಾರ್ಚನೆ, ಪುಷ್ಪಾರ್ಚನೆಗಳನ್ನು ಇಲ್ಲವೇ ಅಷ್ಟೋತ್ತರವನ್ನು ಶಿವದೇವರದ್ದು ಸ್ಮರಣೆ ಮಾಡಿದರೂ ಸಾಕು. ಯೋಗ ಫಲಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಕನ್ಯಾ ರಾಶಿಯವರಿಗೆ ಉದ್ಯೋಗದ ಬದಲಾವಣೆ ಆಗಲಿದ್ದು ಸರಿಯಾದ ಪ್ರತ್ಯುತ್ತರ ಸಿಗದೆ ಬೇಸರ ಉಂಟಾಗಲಿದೆ. ನಿಮ್ಮ ನಿಯಮಗಳನ್ನು ನೀವೇ ಭಂಗ ಮಾಡಿಕೊಳ್ಳಲಿದ್ದೀರಿ. ಎಚ್ಚರಿಕೆಯಿಂದ ನಿಮ್ಮ ಹೆಜ್ಜೆಯನ್ನು ಇಡುವುದು ಉತ್ತಮ. ಅಳುಕಿನಿಂದ ಇರುವಂಥ ದಿನ. ಇಂದು ಕೈಗೊಂಡ ಪ್ರವಾಸದಲ್ಲಿ ನಿಮಗೆ ತೃಪ್ತಿ ಸಿಗದೇ ಇರಬಹುದು. ಯಾರದ್ದೋ ಮೂಲಕ ನೀವು ಶತ್ರುಗಳ ಯೋಜನೆಯನ್ನು ತಿಳಿಯಲಿದ್ದೀರಿ. ಸಹನೆಯಿಂದ ಆಗುವ ಲಾಭವು ಅನುಭವಕ್ಕೆ ಬರಬಹುದು. ಮಕ್ಕಳು ನಿಮ್ಮ ಮಾತನ್ನು ಕೇಳದೆ ತಮಗೆ ತೋಚಿದಂತೆ ನಡೆದುಕೊಳ್ಳಲಿದ್ದಾರೆ. ನಿಮಗೆ ಇಷ್ಟವಾಗದೆ ಹೋಗಬಹುದು. ಪದೋನ್ನತಿಯ ವಿಚಾರದಲ್ಲಿ ನಿಮಗೆ ಸ್ಪಷ್ಟ ಮಾಹಿತಿ ಸಿಗದೇ ಇರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿಯವರ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ದೊಡ್ಡ ಬದಲಾವಣೆಯಾಗುವಂಥ ದಿನ. ಉದ್ಯೋಗದಲ್ಲಿ ಬೇರೆ ಊರಿಗೆ ಒಂದು ಟ್ರಾನ್ಸ್ಫರ್ ಆಗಬಹುದು, ಅಥವಾ ಬೇರೆಯವರಿಗೆ ವರ್ಗಾವಣೆಯಾಗಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಅಂತೂ ಉದ್ಯೋಗದಲ್ಲಿ ನಿಮಗೆ ಬಡ್ತಿಯು ಪ್ರಾಪ್ತಿಯಾಗುವುದು ಕನ್ಫರ್ಮ್ ಆಗಲಿದೆ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಕನ್ಯಾ ರಾಶಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಹೂಡಿಕೆ ಮಾಡಿದಂಥ ಸಂಪತ್ತು ಸ್ವಲ್ಪ ಚೇತರಿಕೆಯನ್ನು ಕಂಡುಕೊಳ್ಳಲಿದೆ. ಈ ದಿನ ವ್ಯಾಪಾರದಲ್ಲಿ ನೀವು ಹೂಡಿಕೆ ಮಾಡಿರಬಹುದು, ಅಥವಾ ನಿಮಗೆ ಅದನ್ನು ನೋಡಿಕೊಳ್ಳಲಾಗದೇ ಇದ್ದರೂ ಸಹ ದೇವರ ಅನುಕೂಲದಿಂದ ನಿಮಗೆ ಲಾಭ ಬರಲಿದೆ. ಇನ್ನು ಹೋಟೆಲ್ ಉದ್ಯಮ ಮತ್ತು ಫುಡ್ ಪ್ರಾಡಕ್ಟ್ಗಳ ಅಂದರೆ ಆಹಾರ ಉತ್ಪನ್ನಗಳ ಮಾರಾಟ ಯಾವುದೇ ಆಗಿದ್ದರೂ ಅದರಲ್ಲಿ ನಿಮಗೆ ಈ ದಿನ ಹೆಚ್ಚಿನ ಲಾಭ ದೊರಕುವಂಥ ದಿನ.
ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಜಾಗರೂಕತೆ ಮುಖ್ಯ. ಈ ದಿನ ಸಣ್ಣ ಪುಟ್ಟ ಅನಾರೋಗ್ಯಗಳು ನಿಮ್ಮನ್ನು ಕಾಡಲಿದೆ. ಕಣ್ಣಿನ ನೋವು ಕಾಣಿಸಿಕೊಳ್ಳಬಹುದು, ಕಿವಿಯ ನೋವು ಕಾಣಿಸಿಕೊಳ್ಳಬಹುದು, ಅಥವಾ ಗಂಟಿನ ನೋವುಗಳು ಕಾಣಿಸಿಕೊಳ್ಳಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಪತಿ ಪತ್ನಿಯರ ನಡುವೆ ದೊಡ್ಡದಾದಂಥ ಯಾವುದೇ ಒಂದು ಮನಸ್ತಾಪಗಳಿಲ್ಲದೆ ಇದ್ದರೂ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳು ಬಂದು ಹೋಗಲಿದೆ. ಸಂಜೆಯ ಹೊತ್ತಿಗೆ ಅದೆಲ್ಲ ನಿವಾರಣೆಯಾಗಿ ನೀವು ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳತಕ್ಕಂಥ ದಿನ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳನ್ನು ಕನ್ಯಾ ರಾಶಿಯ ಪೋಷಕರು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಮಕ್ಕಳು ಇದನ್ನು ಸಮಯವನ್ನು ವ್ಯರ್ಥ ಮಾಡುವಂಥ ದಿನ. ಸರಿಯಾದ ಸಮಯಕ್ಕೆ ಓದಲು ಕುಳಿತುಕೊಳ್ಳದೆ ಅಥವಾ ಶಾಲೆಗೆ ಹೋಗದೆ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ತಂದೊಡ್ಡಬಹುದು. ಪೋಷಕರು ಮುಖ್ಯವಾಗಿ ಕನ್ಯಾ ರಾಶಿಯ ಮಕ್ಕಳು ಯಾರಿದ್ದೀರೋ ಅವರ ಬಗ್ಗೆ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯ ಸ್ತ್ರೀಯರು ಇದನ್ನು ನಿಮ್ಮ ಬಂಗಾರ, ಒಡವೆ ಅಥವಾ ಸಂಪತ್ತು, ಹಣ ಇದರ ಬಗ್ಗೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿಮ್ಮಿಂದ ಯಾವುದಾದ್ರೂ ಬಂಗಾರಗಳು ಕಳೆದು ಹೋಗಬಹುದು, ಇಲ್ಲಂದರೆ ಹಣ ಕಳೆದು ಹೋಗಬಹುದು. ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾವುದಾದ್ರೂ ಬಂಗಾರ, ಒಡವೆ ಇಂತಹ ವಿಚಾರಗಳಲ್ಲಿ ನಿಮಗೆ ಸಮಸ್ಯೆಗಳು ಬರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಕನ್ಯಾ ರಾಶಿಯವರ ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಗೃಹದಲ್ಲಿ ಕೃಷಿಯ ವಿಚಾರವಾಗಿ ನಿಮಗೆ ಹಿರಿಯರಿಂದ ಬಂದಂಥ ಭೂಮಿಯ ವಿಚಾರವಾಗಿ ಪಾಲಾಗುವಂಥ ಒಂದು ಸಂದರ್ಭಗಳು ಬರಬಹುದು, ಅಥವಾ ಕೃಷಿಯ ವಿಚಾರದ ಭೂಮಿಯ ವಿಚಾರವಾಗಿ ನಿಮಗೆ ಮನಸ್ತಾಪಗಳು ಬರಬಹುದು, ಅಥವಾ ಕೃಷಿಯಲ್ಲಿ ನೀವು ಬೆಳೆದಂಥ ಬೆಳೆಗಳಿಂದಲೂ ದೊಡ್ಡ ಮಟ್ಟಿನ ಲಾಭ ಬರುವುದರಿಂದ ಗೃಹದಲ್ಲಿ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳೆಲ್ಲ ಬರತಕ್ಕಂಥ ಒಂದು ಸ್ಥಿತಿ ಒದಗಿ ಬರಬಹುದು. ಆದಷ್ಟು ಕನ್ಯಾ ರಾಶಿಯವರು ಕೃಷಿಯ ವಿಚಾರವಾಗಿ, ಭೂಮಿಯ ವಿಚಾರವಾಗಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ಬರಲು ಬಾಕಿ ಇರುವಂಥ ಹಣವು ಸ್ವಲ್ಪ ಮಟ್ಟಿಗೆ ನಿಮ್ಮ ಕೈ ಸೇರುವುದರಿಂದ ಸ್ವಲ್ಪ ಹಣದಲ್ಲಿ ಚೇತರಿಕೆಯನ್ನು ಕಂಡುಕೊಳ್ಳುವಂಥ ದಿನ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳಲ್ಲಿ ವೃದ್ಧಿಯಾಗಲಿದೆ. ಪ್ರಯಾಣದಲ್ಲಿ ದೇವತಾ ಅನುಕೂಲ ನಿಮಗೆ ಪ್ರಾಪ್ತಿಯಾಗಲಿದೆ. ಹೊರಗಿನ ದೇಶದ ಪ್ರಯಾಣ ಅಥವಾ ದೂರದ ಊರಿನ ಪ್ರಯಾಣ ಮಾಡತಕ್ಕಂಥವರಿಗೆ ಈ ದಿನ ಉತ್ತಮವಾಗಿರುವುದರಿಂದ ನಿಮ್ಮ ಪ್ರಯಾಣ ಸುಖಕರವಾಗಿರುವಂಥ ದಿನ. ಇನ್ನು ಕನ್ಯಾ ರಾಶಿಯವರ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯ ರಾಜಕೀಯದ ವ್ಯಕ್ತಿಗಳು ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ. ನೀವು ಮಾಡಿದಂಥ ಕಾರ್ಯವನ್ನು ಗುರುತಿಸಿ ನಿಮಗೆ ಸಮಾಜದಲ್ಲಿ ಗೌರವಿಸುವಂಥ ದಿನ. ನೀವು ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಸಮಾಜಕ್ಕೆ ನೀಡುವಂಥ ದಿನ. ಇನ್ನು ಕನ್ಯಾ ರಾಶಿಯವರ ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳು ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿಮ್ಮ ಪ್ರೇಮದ ವಿಚಾರ ಗೃಹದಲ್ಲಿ ತಿಳಿದು ಸ್ವಲ್ಪ ಮಟ್ಟಿನ ಮನಸ್ತಾಪಗಳೆಲ್ಲ ಬರತಕ್ಕಂಥ ದಿನ. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಕನ್ಯಾ ರಾಶಿಯವರ ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಹಿಂದೆ ನಿಮ್ಮ ಮದುವೆಯು ಫಿಕ್ಸ್ ಆಗಿರಬಹುದು. ಈ ದಿನ ಯಾವುದಾದ್ರೂ ಅಡೆತಡೆ ತೊಂದರೆಗಳು ಬಂದು ಮನಸ್ತಾಪಗಳು ಬಂದು ವಿವಾಹವು ಕಡಿದು ಹೋಗುವಂಥ ಒಂದು ಸಾಧ್ಯತೆ ಇದೆ. ಸ್ವಲ್ಪ ಮಟ್ಟಿನ ಜಾಗರೂಕತೆಯನ್ನು, ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕನ್ಯಾ ರಾಶಿಯವರ ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂತಹ ಒಂದು ಯೋಗ ಭಾಗ್ಯಗಳು ಕ್ರೀಡಾ ವಿಚಾರದಲ್ಲಿ ನಿಮಗೆ ಪ್ರಾಪ್ತಿಯಾಗಿ ಕ್ರೀಡೆಯಲ್ಲಿ ದೊಡ್ಡ ಸಾಧನೆ ಮಾಡುವಂಥ ಯೋಗ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ಕನ್ಯಾ ರಾಶಿಯವರ ಗ್ರಹದಲ್ಲಿ ಇದನ್ನ ಶುಭ ಕಾರ್ಯಗಳ ಬಗ್ಗೆ ಚಿಂತನೆ ನಡೆಯುವಂಥ ದಿನ. ಮತ್ತು ಕನ್ಯಾ ರಾಶಿಯವರು ನಿಮ್ಮ ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಅವರ ಆರೋಗ್ಯದಲ್ಲಿ ಯಾವುದಾದರೂ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕನ್ಯಾ ರಾಶಿಯವರ ಈ ದಿನದ ಶುಭ ಸಂಖ್ಯೆ 4, ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ಕನ್ಯಾ ರಾಶಿಯವರ ಈ ದಿನದ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಚಾರಗಳು, ಆಪತ್ತುಗಳು, ತಾಪತ್ರಯಗಳ ನಿವಾರಣೆಗಾಗಿ ನೀವು ಬಾಳೆಹಣ್ಣು ಮತ್ತು ತರಕಾರಿಗಳನ್ನು ದಾನ ಮಾಡಿಕೊಳ್ಳುವುದು ಉತ್ತಮ. ಸಾಧ್ಯವಿದ್ದಲ್ಲಿ ಯಾರಿಗಾದರೂ ಅನ್ನದಾನವನ್ನು ಮಾಡುವುದರಿಂದ ಉತ್ತಮ ಒಂದು ಪುಣ್ಯ ಫಲ ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನ ನೀವು ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಎಲ್ಲ ಕಾರ್ಯಗಳು, ಎಲ್ಲ ಸಂಕಲ್ಪಗಳ ಒಂದು ಸಿದ್ಧಿಗಾಗಿ ನೀವು ದುರ್ಗೆಯ ಆರಾಧನೆ ಮತ್ತು ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ ಗಣಪತಿ ದೇವರಿಗೆ 21 ಗರಿಕೆಯನ್ನು ಸಮರ್ಪಣೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ತುಲಾರಾಶಿಯವರಿಗೆ ವ್ಯವಹಾರದಲ್ಲಿ ಊಹಿಸಿದ್ದಕ್ಕಿಂತ ಹೆಚ್ಚಿನ ಲಾಭವು ಸಿಗುವಂಥ ದಿನ. ದುಡುಕಿ ಆಡಿದ ಮಾತಿನಿಂದ ಸತ್ಯವು ಹೊರಬರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಆಸ್ತಿಯ ಕಲಹವನ್ನು ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಲಿದ್ದೀರಿ. ವಿನಾಕಾರಣ ಯಾರ ಮೇಲಾದರೂ ಅಧಿಕಾರವನ್ನು ಚಲಾಯಿಸಲಿದ್ದೀರಿ. ಸಂಗಾತಿಯಿಂದ ನಿಮಗೆ ನೂತನ ವಸ್ತ್ರಗಳು ಬರಬಹುದು. ನಿಮ್ಮ ಆದಾಯದ ಮೂಲವನ್ನು ಹೆಚ್ಚು ಮಾಡಿಕೊಳ್ಳುವಂಥ ದಿನ.
ಕೆಲಸದಲ್ಲಿ ಪ್ರಾಮಾಣಿಕತೆ ಕಡಿಮೆ ಆದಂತೆ ತೋರಲಿದೆ. ಪಾಲುದಾರಿಕೆಯಿಂದ ಹೊರಬರುವುದು ನಿಮಗೆ ತುಂಬ ಉತ್ತಮ. ಸ್ಪರ್ಧಾ ಮನೋಭಾವವು ನಿಮಗೆ ಇದನ್ನು ಇಷ್ಟವಾಗದೆ ಹೋಗಬಹುದು. ನಿಮ್ಮ ಕಾರ್ಯಗಳ ಸೂಚನೆಯ ಅನುಸಾರವಾಗಿ ಇದನ್ನು ಎಲ್ಲ ಕಾರ್ಯಗಳು ನಡೆಯಲಿದೆ. ಇನ್ನು ತುಲಾರಾಶಿಯವರ ಈ ದಿನದ ವ್ಯಾಪಾರ, ವ್ಯವಹಾರ, ಉದ್ಯೋಗಕ್ಕೆ ಸೇರಿದಂತೆ ಉದ್ಯೋಗ ಕ್ಷೇತ್ರದಲ್ಲಿ ತುಲಾರಾಶಿಯವರು ಸ್ವಲ್ಪ ಮಟ್ಟಿನ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಯಾವುದಾದ್ರೂ ಒಂದು ಆ ಉದ್ಯೋಗ ಕ್ಷೇತ್ರದಲ್ಲಿ ಮನಸ್ತಾಪಗಳು ಬಂದು ಸ್ವಲ್ಪ ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಹಿನ್ನಡೆಯಾಗುವಂಥ ದಿನ, ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಮಾಡತಕ್ಕಂಥ ಯಾವುದೇ ವ್ಯಾಪಾರವಾಗಿದ್ದರೂ ಈ ದಿನ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಗಳು ತುಲಾರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ನೀವು ಮಾಡತಕ್ಕಂಥ ವ್ಯಾಪಾರಗಳಲ್ಲಿ ಯಾವುದೇ ರೀತಿಯ ಹೂಡಿಕೆಯನ್ನು ಸಹಿತ ಈ ದಿನ ಮಾಡಬಹುದು. ನಿಮಗೆ ದಿನ ಉತ್ತಮವಾಗಿರುವುದರಿಂದ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ತುಲಾರಾಶಿಯವರ ದಾಂಪತ್ಯ ಜೀವನ ಸುಖಮಯವಾಗಿರುವಂಥ ದಿನ. ಪತಿ ಪತ್ನಿಯರು ಅನ್ಯೋನ್ಯತೆ, ಐಕ್ಯಮತ್ಯಗಳನ್ನು ಕಾಪಾಡಿಕೊಳ್ಳುವಂಥ ದಿನ. ಹಿಂದೆ ಇದ್ದಂತಹ ಯಾವುದೇ ಮನಸ್ತಾಪಗಳಿದ್ದರೂ ಅವೆಲ್ಲ ದೂರವಾಗಲಿದೆ. ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳತಕ್ಕಂಥ ಒಂದು ಯೋಗ ಇದನ್ನು ತುಲಾರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ತುಲಾರಾಶಿಯವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆಯನ್ನು ಮಾಡಿಕೊಳ್ಳಿ. ಹೊಟ್ಟೆಯಲ್ಲಿ ವಿಶೇಷವಾಗಿ ಗ್ಯಾಸ್ಟ್ರಿಕ್ಕಿನಂತಹ ಎಸಿಡಿಟಿಯಂತಹ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಉಲ್ಬಣವಾಗಬಹುದು. ಸ್ವಲ್ಪ ಸರಿಯಾದ ಸಮಯಕ್ಕೆ ಆಹಾರ ಸೇವನೆಯನ್ನು ಮಾಡಿಕೊಂಡು ನೀರನ್ನೆಲ್ಲ ಸರಿಯಾಗಿ ಸೇವನೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರ ವಿದ್ಯೆಯು ಇದನ್ನು ಸುಖಮಯವಾಗಿರಲಿದೆ. ನೀವೇ ಲವಲವಿಕೆಯಿಂದ ಒಳ್ಳೆ ಸಂತೋಷದಿಂದ ವಿದ್ಯೆಯಲ್ಲಿ ತೊಡಗಿಕೊಂಡು ಸಾಧನೆಯನ್ನು ಮಾಡುವಂಥ ಯೋಗವನ್ನು ನೀವು ವಿದ್ಯೆಯಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಕ್ಕಂಥ ದಿನ. ವಿದ್ಯೆಯಲ್ಲಿ ನಿಮಗೆ ವಿಶೇಷವಾಗಿ ಯೋಗ ಭಾಗ್ಯಗಳು ಅಂದರೆ ಹಿರಿಯರ ಸಹಕಾರ, ಪೋಷಕರ ನಿಮಗೆ ಸಹಕಾರ ಹಾಗೂ ಪ್ರಾಧ್ಯಾಪಕರದ್ದು ಸಂಪೂರ್ಣ ಸಹಕಾರವೆಲ್ಲ ದೊರೆತು ಸಮಾಜದಲ್ಲಿ ನೀವು ಒಳ್ಳೆಯ ಸ್ಥಾನಮಾನಗಳನ್ನು ಪಡೆಯಲಿದ್ದೀರಿ. ವಿದ್ಯೆಯಲ್ಲಿ ಮಾಡಿದಂಥ ಒಂದು ಸಾಧನೆಯನ್ನು ಕಂಡು ಸಮಾಜದಲ್ಲೂ ನಿಮಗೆ ಉತ್ತಮವಾದಂಥ ಗೌರವ ಪ್ರಾಪ್ತಿಯಾಗುವಂಥ ದಿನ. ಇನ್ನು ತುಲಾರಾಶಿಯವರ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ದಿನ ಮನಸ್ತಾಪಗಳು ಬರಬಹುದು. ಗೃಹದಲ್ಲಿ ನಿಮ್ಮ ತಂದೆ ತಾಯಿಗಳೊಂದಿಗೆ ವಿಶೇಷವಾಗಿ ಮನಸ್ತಾಪಗಳು ಬರಬಹುದು. ಹಣದ ವಿಚಾರವಾಗಿ, ಆಸ್ತಿಯ ವಿಚಾರವಾಗಿ ಮನಸ್ತಾಪಗಳೆಲ್ಲ ಬರತಕ್ಕಂಥ ದಿನ. ಸ್ವಲ್ಪ ಮಟ್ಟಿನ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಮತ್ತು ಗೃಹದಲ್ಲೂ ನೀವು ಯಾವುದಾದರೂ ಕಾರ್ಯ ಮಾಡುತ್ತಿದ್ದರೆ ಸಣ್ಣ ಪುಟ್ಟ ಅನಾಹುತಗಳು ಸಂಭವಿಸಬಹುದು. ಸ್ತ್ರೀಯರು ಮುಖ್ಯವಾಗಿ ತುಲಾರಾಶಿಯವರು ಇದನ್ನು ಜಾಗರೂಕತೆಯನ್ನು ಮಾಡಿಕೊಂಡು ಎಲ್ಲ ಕಾರ್ಯದಲ್ಲೂ ಕೂಲಂಕುಷವಾಗಿ ಎಲ್ಲ ವಿಚಾರಗಳನ್ನು ಸಹಿತ ಪರಿಶೀಲಿಸಿಕೊಂಡು ಮುನ್ನಡೆಯುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರಿಗೆ ಕೃಷಿಯಲ್ಲಿ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಕೃಷಿಯ ಭೂಮಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ಅಧಿಕ ಲಾಭ ಸಂಪತ್ತು ಪ್ರಾಪ್ತಿಯಾಗುವಂಥ ದಿನ. ಅದಲ್ಲದೆ ಕೃಷಿಯ ಉತ್ಪನ್ನಗಳ ಮಾರಾಟದಲ್ಲಿ ದೊಡ್ಡ ಲಾಭ ಪ್ರಾಪ್ತಿಯಾಗುವಂಥ ದಿನ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಿನಿಂದ ಅಥವಾ ನಿಮ್ಮ ಯಾರಾದರೂ ಸಹವರ್ತಿಗಳಿಂದ ತೆಗೆದುಕೊಂಡಂಥ ಸಾಲವನ್ನು ನಿಮಗೆ ಸರಿಯಾಗಿ ಸಮಯಕ್ಕೆ ನೀಡಲು ಆಗದೇ ಇರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಬರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರಿಗೆ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ವಿಪತ್ತುಗಳು, ತಾಪತ್ರಯಗಳು ಬರತಕ್ಕಂಥ ದಿನ. ಅಪಘಾತಗಳಾದರೂ ಆಗಬಹುದು. ನಿರ್ಲಕ್ಷ್ಯ ಮಾಡದೆ ವಾಹನವನ್ನು ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ರಾಜಕೀಯದ ವ್ಯಕ್ತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯ ರಾಜಕೀಯದ ವ್ಯಕ್ತಿಗಳಿಗೆ ದೊಡ್ಡ ಹಿನ್ನಡೆಯಾಗುವಂಥ ದಿನ. ಎನಿಸಿದಂಥ ಕಾರ್ಯಗಳು ಕಾರ್ಯರೂಪಕ್ಕೆ ಬರದೇ ಇರುವುದರಿಂದ ತುಲಾರಾಶಿಯವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಹಿನ್ನಡೆಯಾಗಲಿದೆ. ಇನ್ನು ತುಲಾರಾಶಿಯವರ ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳ ಮಧ್ಯೆ ಮನಸ್ತಾಪಗಳು ಬರಬಹುದು. ಸಣ್ಣ ಮಾತಿಗೆ ಒಂದು ಮನಸ್ತಾಪಗಳು ಬಂದು ನೀವು ದೂರ ಆಗುವಂಥ ಒಂದು ಸ್ಥಿತಿ ಬರಬಹುದು. ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ತುಲಾರಾಶಿಯವರ ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾಹದ ವಿಚಾರವಾಗಿ ಎಲ್ಲರಲ್ಲೂ ಮಾತನಾಡಿಕೊಳ್ಳುವುದು ಉತ್ತಮ. ಒಳ್ಳೆಯ ನೆಂಟಸ್ತಿಕೆಗಳು ಬರದೇ ಇರುವುದರಿಂದ ತುಲಾರಾಶಿಯವರಿಗೆ ಸ್ವಲ್ಪ ವಿವಾಹದ ವಿಚಾರವಾಗಿ ದುಃಖ ಉಂಟಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಂಡು ದೇವರ ಸ್ಮರಣೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ತುಲಾರಾಶಿಯವರ ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೀಡೆಯಲ್ಲಿ ಸಣ್ಣ ಪುಟ್ಟ ಹಿನ್ನಡೆಯಾಗುವಂಥ ದಿನ. ಎಲ್ಲಿಯಾದರೂ ಕ್ರೀಡೆಯಲ್ಲಿ ಬಿದ್ದು ಪೆಟ್ಟು ಮಾಡಿಸಿಕೊಳ್ಳುವಂಥ ಒಂದು ಸಂಭವವಿದೆ. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ತುಲಾರಾಶಿಯವರಿಗೆ ಈ ದಿನ ಗೃಹದಲ್ಲಿ ಹಿರಿಯರ ಅನುಗ್ರಹ, ಆಶೀರ್ವಾದ ದೊರೆಯಲಿದೆ ಮತ್ತು ಮಾಡತಕ್ಕಂಥ ಸರ್ವ ಕಾರ್ಯದಲ್ಲೂ ಸ್ವಲ್ಪ ಮಟ್ಟಿನ ಜಯಪ್ರಾಪ್ತಿಯಾಗುವಂಥ ದಿನ. ಇನ್ನು ತುಲಾರಾಶಿಯವರ ಈ ದಿನದ ಶುಭ ಸಂಖ್ಯೆ 9, ಶುಭ ಬಣ್ಣ ಹಳದಿ ಬಣ್ಣ. ಇನ್ನು ತುಲಾರಾಶಿಯವರ ಈ ದಿನದ ಶುಭ ದಿಕ್ಕು ನೈಋತ್ಯ ದಿಕ್ಕು.
ಇನ್ನು ತುಲಾರಾಶಿಯವರಿಗೆ ಈ ದಿನ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಚಾರಗಳು, ಆಪತ್ತುಗಳು, ವಿಪತ್ತುಗಳು, ತಾಪತ್ರಯಗಳ ನಿವಾರಣೆಗಾಗಿ ನೀವು ಮುಖ್ಯವಾಗಿ ಕಲ್ಲು ಉಪ್ಪು ಮತ್ತು ಎಳ್ಳೆಣ್ಣೆಯನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಕಾರ್ಯಗಳ ಸಿದ್ಧಿಗಾಗಿ ಮುಖ್ಯವಾಗಿ ನೀವು ನಾಗದೇವರ ಆರಾಧನೆ ಮತ್ತು ನಾಗದೇವರಿಗೆ ತಂಬಿಲ, ಪವಮಾನಾಭಿಷೇಕ ಮತ್ತು ನಿಮ್ಮಿಂದ ಏನು ಸಾಧ್ಯವಿದೆಯೋ ಅದನ್ನು ನಾಗದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಮನಸ್ಸಿನಲ್ಲಿ ಎನಿಸಿದಂಥ ಎಲ್ಲ ಕಾರ್ಯಗಳ ಸಿದ್ಧಿಗಾಗಿ ನಾಗನ ಆರಾಧನೆಯಿಂದ ಸರ್ವ ಇಷ್ಟಾರ್ಥವು ಇದನ್ನು ತುಲಾರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿನ ಬಂಧುಗಳು ನಿಮಗೆ ಸಮಸ್ಯೆಗೆ ಸ್ಪಂದಿಸುವಂಥ ದಿನ. ವ್ಯಾಪಾರವು ಲಾಭಾಂಶವನ್ನು ಹೆಚ್ಚು ಪಡೆಯಲಿದೆ. ಹುಡುಗಾಟದ ಬುದ್ಧಿಯಿಂದ ಕೆಲವು ವಿಚಾರಗಳು ನಿಮಗೆ ಗೊತ್ತಾಗದೆ ಹೋಗಬಹುದು. ಇಂದಿನ ಕಾರ್ಯದಲ್ಲಿ ಮುನ್ನಡೆಯಲಿದ್ದು ನಿಮ್ಮ ಬಗ್ಗೆ ಸದಭಿಪ್ರಾಯವೂ ಇರಲಿದೆ. ಸ್ಥಳ ಬದಲಾವಣೆಯಿಂದ ಹೊಂದಿಕೊಳ್ಳುವುದು ನಿಮಗೆ ಇದನ್ನು ಸ್ವಲ್ಪ ಕಷ್ಟವಾಗಲಿದೆ. ಆಕಸ್ಮಿಕವಾದ ವಿಷಯದಿಂದ ನಿಮಗೆ ದುಃಖ ಉಂಟಾಗಲಿದೆ ಮತ್ತು ಅಶಿಸ್ತಿನ ಜೀವನವು ನಿಮಗೆ ಸಮಾಧಾನವನ್ನು ತಂದುಕೊಡದೇ ಇರುವಂಥ ದಿನ. ನೀವು ಯಾರ ಮಾತನ್ನು ಕೇಳುವಂಥ ಒಂದು ಸ್ಥಿತಿಯಲ್ಲಿ ಇಲ್ಲದೇ ಇರುವಂಥ ಒಂದು ದಿನವಾಗಿರಲಿದೆ. ನಿಮ್ಮ ತಪ್ಪನ್ನು ಬೇರೆಯವರು ಎತ್ತಿ ಹೇಳುವುದು ನಿಮಗೆ ಸಿಟ್ಟನ್ನು ತರಿಸಬಹುದು. ಹಾಗಾಗಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವೃಶ್ಚಿಕ ರಾಶಿಯವರ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿನ ಯಶಸ್ಸು ದೊರಕಲಿದೆ. ನೀವು ಮಾಡಿದಂಥ ಸಾಧನೆಯನ್ನು ಗುರುತಿಸಿ ನಿಮಗೆ ಉದ್ಯೋಗದಲ್ಲಿ ದೊಡ್ಡ ಸ್ಥಾನಮಾನಗಳನ್ನು ಸ್ವಲ್ಪ ಮಟ್ಟಿಗೆ ಕೊಡುವಂಥ ಒಂದು ಚಿಂತನೆ ನಡೆಯುವಂಥ ದಿನ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರು ವ್ಯಾಪಾರದಲ್ಲಿ ಲಾಭವನ್ನು ಪಡೆಯುವಂತಹ ದಿನ. ನೀವು ಹೂಡಿಕೆ ಮಾಡಿದಂಥ ಸಂಪತ್ತು ಸ್ವಲ್ಪ ಮಟ್ಟಿಗೆ ದ್ವಿಗುಣವಾಗಲಿದೆ. ಮನಸ್ಸಿಗೂ ಸ್ವಲ್ಪ ಹಿತ ದೊರಕುವಂಥ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರು ತುಂಬ ಜಾಗರೂಕತೆಯನ್ನು ಮಾಡಬೇಕಾದಂಥ ದಿನ. ಈ ದಿನ ಯಾವುದಾದ್ರೂ ಮೇಜರ್ ಅನಾರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಹಾಗಾಗಿ ತುಂಬ ಮುಖ್ಯವಾಗಿ ಜಾಗರೂಕತೆ ಆರೋಗ್ಯದ ಕಡೆಗೆ ಮಾಡಿಕೊಳ್ಳುವುದು ಉತ್ತಮ. ಈ ದಿನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು, ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಕಮ್ಮಿಯಾಗಿ ಪತಿಪತ್ನಿಯರ ನಡುವೆ ಮನಸ್ತಾಪಗಳು ಬರತಕ್ಕಂಥ ದಿನ. ಹಿಂದೆ ನಡೆದಂಥ ಯಾವುದಾದ್ರೂ ಜಗಳಗಳು ಪುನಃ ಉಲ್ಬಣವಾಗಿ ಗಂಡ ಹೆಂಡತಿಯ ಮಧ್ಯೆ ಸ್ವಲ್ಪ ಮನಸ್ತಾಪಗಳೆಲ್ಲ ಬರಬಹುದು. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವಿದ್ಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರು ಈ ದಿನ ಒಳ್ಳೆಯ ಯೋಗ ಫಲಗಳನ್ನು ಪಡೆದುಕೊಳ್ಳಲಿದ್ದೀರಿ. ವೃಶ್ಚಿಕ ರಾಶಿಯವರಿಗೆ ವಿದ್ಯಾಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ಯೋಗವು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ನೀವು ಕಲಿಯುವಂಥ ವಿದ್ಯಾಕ್ಷೇತ್ರ ನಿಮ್ಮನ್ನು ದೊಡ್ಡ ಸ್ಥಾನಮಾನಕ್ಕೆ ಕೊಂಡೋಗುವಂಥ ದಿನ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರಿಗೆ ಸ್ತ್ರೀಯರಿಗೆ ದೇಹದಲ್ಲಿ ಅನಾರೋಗ್ಯಗಳು ಕಂಡುಕೊಳ್ಳುವಂಥ ದಿನ. ಆ ಅನಾರೋಗ್ಯದ ನಿವಾರಣೆಗಾಗಿ ದೇವರ ಆರಾಧನೆ ಹಾಗೂ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಳ್ಳುವುದು ಉತ್ತಮ. ಸ್ತ್ರೀಯರಿಗೆ ದಿನ ಚರ್ಮದ ಸ್ಕಿನ್ನಿನ ಸಮಸ್ಯೆಗಳು ಅಥವಾ ತಲೆನೋವು, ಕಣ್ಣು ನೋವಿನಂಥ ಸಮಸ್ಯೆಗಳು ಸ್ತ್ರೀಯರನ್ನು ಬಾಧಿಸಬಹುದು. ಗ್ರಹದಲ್ಲೂ ಅಷ್ಟು ಉತ್ತಮವಾದಂಥ ದಿನವಾಗಿರದೆ ಸ್ವಲ್ಪ ಮನಸ್ಸು ಅಶಾಂತಿಯಿಂದ ಕೂಡಿರುವಂಥ ದಿನ. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರಿಗೆ ಕೃಷಿಯಲ್ಲಿ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ಬೆಳೆದಂಥ ಬೆಳೆಗಳಿಂದ ದೊಡ್ಡದಾದಂಥ ಲಾಭ ಪ್ರಾಪ್ತಿಯಾಗುವಂಥ ದಿನ. ಮತ್ತು ಕೃಷಿಯಲ್ಲಿ ನೀವು ಹೂಡಿಕೆ ಮಾಡಿದಂಥ ಸಂಪತ್ತು ಸ್ವಲ್ಪ ದ್ವಿಗುಣಗೊಳ್ಳುವಂಥ ದಿನ. ಕೃಷಿಯ ಉತ್ಪನ್ನಗಳ ಮಾರಾಟದಲ್ಲೂ ಸ್ವಲ್ಪ ಮಟ್ಟಿನ ಲಾಭ ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರಲು ಬಾಕಿ ಇರುವಂತಹ ಹಣವು ಬರದೇ ಇರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಅಡೆತಡೆಗಳು ತೊಂದರೆಗಳಾಗಿ ಮಾನಸಿಕ ಅಶಾಂತಿ ಉಂಟಾಗಬಹುದು. ಹಣದ ಅಭಾವವು ನಿಮ್ಮನ್ನು ಕಾಣಬಹುದು. ಆದಷ್ಟು ಹಣದ ವಿಚಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ನಾನಾ ವಿಧವಾದಂಥ ಅಡೆತಡೆಗಳು ತೊಂದರೆಗಳು ಬರತಕ್ಕಂಥ ದಿನ. ಪ್ರಯಾಣ ಮಾಡುವಾಗ ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ತುಂಬ ಅನಿವಾರ್ಯವಿದ್ದಲ್ಲಿ ಮಾತ್ರ ಈ ದಿನ ಪ್ರಯಾಣವನ್ನು ಮಾಡುವುದು ಉತ್ತಮ. ಇಲ್ಲವಾದಲ್ಲಿ ಈ ದಿನದ ಪ್ರಯಾಣವನ್ನು ನೀವು ಮುಂದೂಡುವುದು ಉತ್ತಮ. ಇನ್ನು ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದ ವಿಚಾರದವರಿಗೆ ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಉತ್ತಮವಾದಂಥ ಸ್ಥಾನಮಾನಗಳು ಪ್ರಾಪ್ತಿಯಾಗುವಂಥ ದಿನ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯ ಪ್ರೇಮಿಗಳಿಗೆ ಮನಸ್ತಾಪಗಳು ಬರತಕ್ಕಂಥ ಒಂದು ದಿನವಾಗಿರಲಿದೆ. ಮುಖ್ಯವಾಗಿ ಪ್ರೇಮಿಗಳಿಗೆ ಸ್ವಲ್ಪ ಮನಸ್ತಾಪಗಳು ಬರಬಹುದು, ಅನ್ಯೋನ್ಯತೆ ಕಮ್ಮಿಯಾಗಬಹುದು. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾಹವು ಉತ್ತಮ ಒಂದು ಸರಿಯಾದ ರೂಪಕ್ಕೆ ಕಾರ್ಯರೂಪಕ್ಕೆ ಬರದೇ ಇರುವುದರಿಂದ ಕೆಲವು ಸಣ್ಣ ಪುಟ್ಟ ಜಾತಕದ ದೋಷಗಳು ಇರಬಹುದು. ಹಾಗಾಗಿ ಒಳ್ಳೆಯ ಒಂದು ಜ್ಯೋತಿಷ್ಯರನ್ನು ಸಂಪರ್ಕಿಸಿ ನಿಮ್ಮ ಜಾತಕವನ್ನೊಮ್ಮೆ ಪರಿಶೀಲಿಸಿಕೊಳ್ಳುವುದು ಉತ್ತಮ. ವೃಶ್ಚಿಕ ರಾಶಿಯವರ ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಂಡು ಇರುವುದು ಉತ್ತಮ.
ಈ ದಿನ ಯಾರಾದರೂ ನಿಮ್ಮನ್ನು ಕ್ರೀಡಾ ಕ್ಷೇತ್ರದಲ್ಲಿ ಸ್ವಲ್ಪ ಹಿಂದೆ ಸರಿಯುವಂತೆ ಮಾಡಬಹುದು. ಯಾರಾದರೂ ನಿಮ್ಮ ಬಗ್ಗೆ ಪಿತೂರಿ ನಡೆಸಿ ನಿಮ್ಮನ್ನು ಹಿಂದೆ ಸರಿಯುವಂತೆ ಮಾಡಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವೃಶ್ಚಿಕ ರಾಶಿಯವರ ಗ್ರಹದಲ್ಲಿ ಈ ದಿನ ಶುಭ ಕಾರ್ಯಗಳ ಬಗ್ಗೆ ಚಿಂತನೆ ನಡೆಯುವಂಥ ದಿನ ಮತ್ತು ನಿಮ್ಮ ನೆಂಟರಿಷ್ಟರು ಇವತ್ತು ನಿಮ್ಮ ಗ್ರಹಕ್ಕೆ ಬರುವಂಥ ದಿನ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಶುಭ ಸಂಖ್ಯೆ 3, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿನ ಬರುವಂಥ ಗ್ರಹಚಾರಗಳು, ಆಪತ್ತುಗಳು, ತಾಪತ್ರಯಗಳ ನಿವಾರಣೆಗಾಗಿ ನೀವು ಎಕ್ಕದ ಗಿಡದ ಹೂವನ್ನು ಮಾಲೆ ಮಾಡಿ ಈಶ್ವರ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳಿ. ಗ್ರಹಚಾರವು ಪರಿಹಾರವಾಗಲಿದೆ. ಮತ್ತು ಈ ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಕಾರ್ಯಗಳ ಸಿದ್ಧಿಗಾಗಿ ಮುಖ್ಯವಾಗಿ ಗಣಪತಿ ದೇವರ ಆರಾಧನೆ, ಗಣಪತಿ ದೇವರ ಅಷ್ಟೋತ್ತರ ಮಂತ್ರವನ್ನು ಪಠಿಸಿಕೊಳ್ಳುವುದು ಉತ್ತಮ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಈ ದಿನ ಮಿತ್ರರನ್ನು ನಂಬಿಕೊಂಡು ನೀವು ದುಡ್ಡನ್ನು ಹೂಡಿಕೆ ಮಾಡಿರಬಹುದು. ಆ ದುಡ್ಡು ನಷ್ಟ ಉಂಟಾಗಿ ನಿಮಗೆ ದುಃಖ ಉಂಟಾಗುವಂಥ ದಿನ. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಸ್ಥಿರ ಆಸ್ತಿಯನ್ನು ವ್ಯವಹಾರ ಜ್ಞಾನದ ಕೊರತೆಯಿಂದ ಕಳೆದುಕೊಳ್ಳಲಿದ್ದೀರಿ. ಸಹೋದರರ ನಡುವೆ ಆರ್ಥಿಕ ಸಂಬಂಧವು ಉತ್ತಮವಾದುದು ಅಲ್ಲ. ವಯಸ್ಸಿಗೆ ಬಂದ ಮಕ್ಕಳ ವಿವಾಹದ ಚಿಂತೆ ಇರುವಂಥ ದಿನ. ಪ್ರೀತಿಯಿಂದ ಕೊಟ್ಟ ವಸ್ತುವನ್ನು ಮತ್ತೆ ಕೊಡುವುದು ಬೇಡ. ಸಂಗಾತಿಯ ಜೊತೆ ಸಣ್ಣ ವಿಚಾರಗಳಿಗೂ ಜಗಳವಾಗಲಿದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆದ ಪ್ರಗತಿಯಿಂದ ನಿಮಗೆ ಸಂತೋಷ ಉಂಟಾಗುವಂಥ ದಿನ. ಸಮಯ ಸ್ಫೂರ್ತಿಯಿಂದ ಇಂದಿನ ಅನಾಹುತವನ್ನು ನೀವು ತಪ್ಪಿಸಿಕೊಳ್ಳಲಿದ್ದೀರಿ. ಅದರಿಂದ ನೀವು ಸ್ವಲ್ಪ ಸಾಧನೆಯನ್ನು, ಯಶಸ್ಸನ್ನು ಪಡೆಯಲಿದ್ದೀರಿ. ಇನ್ನು ಧನುಸ್ಸು ರಾಶಿಯವರ ಈ ದಿನದ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿಮಗೆ ಬರುವಂತಹ ಆಪತ್ತುಗಳು, ತಾಪತ್ರಯಗಳನ್ನು ನೀವು ಪರಿಹಾರ ಮಾಡಿಕೊಳ್ಳಬೇಕು. ನಿಮ್ಮವರೇ ಆದವರ ನಿಮ್ಮ ಸ್ನೇಹಿತರು ನಿಮ್ಮ ಉದ್ಯೋಗಕ್ಕೆ ಯಾವುದಾದರೂ ಅಡೆತಡೆಗಳು, ತೊಂದರೆಗಳನ್ನು ತಂದೊಡ್ಡಬಹುದು. ಪಿತೂರಿಯನ್ನು ನಡೆಸಿ ನಿಮ್ಮನ್ನು ಉದ್ಯೋಗವನ್ನು ಕಿತ್ತೊಗೆಯಿಸುವಂತೆ ಮಾಡಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಮುಖ್ಯವಾಗಿ ಆ ಕಬ್ಬಿಣದ ವ್ಯಾಪಾರ, ಹೊಯ್ಗೆ ವ್ಯಾಪಾರ ಮತ್ತು ಸಿಮೆಂಟಿನ ವ್ಯಾಪಾರದವರಿಗೆ ಲಾಭ ಉಂಟಾಗಲಿದೆ. ಆಹಾರ ಉತ್ಪನ್ನಗಳ ಮಾರಾಟದಲ್ಲಿ ಈ ದಿನ ನಷ್ಟ ಉಂಟಾಗುವಂಥ ದಿನ ಮತ್ತು ಕೆಲಸ ಕಾರ್ಯಗಳು, ಮುಖ್ಯವಾಗಿ ಕನ್ಸ್ಟ್ರಕ್ಷನ್ ವ್ಯಾಪಾರದಲ್ಲಿ ಅಧಿಕ ಲಾಭ ಉಂಟಾಗುವಂಥ ದಿನವಾಗಿರಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಹಿಂದೆ ಇದ್ದಂಥ ಅನಾರೋಗ್ಯವು ಸ್ವಲ್ಪ ಮಟ್ಟಿಗೆ ಉಲ್ಬಣವಾಗಲಿದೆ. ಯಾವುದೇ ರೀತಿಯಾದಂಥ ಅನಾರೋಗ್ಯವಿದ್ದಲ್ಲಿ ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ನಿಮಗೆ ಸ್ವಲ್ಪ ಬಾಧೆ ಕಾಡಬಹುದು. ಹಾಗಾಗಿ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಂಡು ಒಳ್ಳೆಯ ಔಷಧಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಪತಿ ಪತ್ನಿಯರ ನಡುವೆ ಅನ್ಯೋನ್ಯತೆ ಉಂಟಾಗುವಂಥ ದಿನ. ಯಾವುದೇ ಮನಸ್ತಾಪಗಳಿಲ್ಲದೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ. ದಾಂಪತ್ಯ ಜೀವನ ಅನ್ಯೋನ್ಯತೆಯಿಂದ ಕೂಡಿರುವಂಥ ದಿನ. ಇನ್ನು ವಿದ್ಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಧನುಸ್ಸು ರಾಶಿಯವರ ವಿದ್ಯೆಯಲ್ಲಿ ಮಕ್ಕಳು ಸಾಧನೆಯನ್ನು ಮಾಡುವಂಥ ದಿನ. ನೀವು ವಿದ್ಯಾಕ್ಷೇತ್ರದ ವಿಚಾರವಂತೆ ಇಂದಿನ ಶಾಲೆಯಲ್ಲಿ ನೀವು ದೊಡ್ಡ ಸಾಧನೆಯನ್ನು ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನುಸ್ಸು ರಾಶಿಯವರಿಗೆ ಸ್ತ್ರೀಯರಲ್ಲಿ ಈ ದಿನ ಮನಸ್ತಾಪಗಳು ಬರತಕ್ಕಂಥ ದಿನ. ನಿಮ್ಮ ಆತ್ಮೀಯ ಸ್ನೇಹಿತೆಯರು ನಿಮಗೆ ಯಾವುದಾದರೂ ಸಮಸ್ಯೆಯನ್ನು ತಂದೊಡ್ಡಬಹುದು. ಅವರೊಂದಿಗೆ ಮನಸ್ತಾಪಗಳು ಬಂದು ದೂರವಾಗುವಂಥ ಒಂದು ಸ್ಥಿತಿ ಬರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಯ ಕ್ಷೇತ್ರದಲ್ಲಿ ನೀವು ಬೆಳೆದಂಥ ಬೆಳೆಗಳಿಗೆ ಮಾರ್ಕೆಟಿನಲ್ಲಿ ಹೆಚ್ಚಿನ ಲಾಭ ದೊರಕುವಂಥ ದಿನ. ಕೃಷಿಯ ಉತ್ಪನ್ನಗಳ ಮಾರಾಟದಲ್ಲೂ ಲಾಭ ಪ್ರಾಪ್ತಿಯಾಗಲಿದೆ. ನಿಮ್ಮ ಭೂಮಿಯಲ್ಲಿ ಬೆಳೆಯುವಂತಹ ಒಂದೊಂದು ವಸ್ತುಗಳು ನಿಮಗೆ ಚಿನ್ನದಂತಹ ಲಾಭವನ್ನು ತಂದುಕೊಡುವಂಥ ದಿನ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನುಸ್ಸು ರಾಶಿಯವರು ಪ್ರಯಾಣದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿಮ್ಮ ಒಂದು ಸಣ್ಣ ತಪ್ಪಿನಿಂದ ಅನಾಹುತವಾಗುವಂಥ ಸಂಭವವಿದೆ. ಹಾಗಾಗಿ ಪ್ರಯಾಣದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನುಸ್ಸು ರಾಶಿಯವರಿಗೆ ದೊಡ್ಡ ಹಣದ ಸಾಲವಿರುವುದರಿಂದ ಆ ಸಾಲವನ್ನು ತೀರಿಸಲಾಗದೇ ಇರುವುದರಿಂದ ಜನರೊಂದಿಗೆ ನಿಮಗೆ ಮನಸ್ತಾಪಗಳು ಬರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳಿಗೆ ಅನ್ಯೋನ್ಯತೆ ಕಮ್ಮಿಯಾಗಿ ನಿಮ್ಮ ಮಧ್ಯೆ ಮನಸ್ತಾಪಗಳು ಬರತಕ್ಕಂಥ ದಿನ. ಇನ್ನು ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನುಸ್ಸು ರಾಶಿಯವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಮನಿಗೆ ಯಾರಾದರೂ ಸಮಸ್ಯೆಯನ್ನು ತಂದೊಡ್ಡಬಹುದು. ನಿಮ್ಮ ಹೆಸರಿಗೆ ಕಳಂಕಗಳು ಬರುವ ಹಾಗೆ ಮಾಡಬಹುದು. ನೀವು ರಾಜಕೀಯ ಕ್ಷೇತ್ರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನುಸ್ಸು ರಾಶಿಯವರಿಗೆ ವಿವಾಹದ ಯೋಗ ಭಾಗ್ಯಗಳು ಕೂಡಿ ಬಂದು ತುಂಬ ಸಮಯದಿಂದ ಮದುವೆಯು ವಿಳಂಬವಾಗುತ್ತಿರುವುದರಿಂದ ಮನಸ್ಸಿಗೆ ದುಃಖ ಉಂಟಾಗುತ್ತಿರಬಹುದು. ಈ ದಿನ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ಒಳ್ಳೆಯ ವರ ಅಥವಾ ವಧು ಧನುಸ್ಸು ರಾಶಿಯವರಿಗೆ ಪ್ರಾಪ್ತಿಯಾಗುವಂಥ ದಿನ.
ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳಲ್ಲಿ ವೃದ್ಧಿಯಾಗುವಂಥ ದಿನ ಮತ್ತು ಗ್ರಹದಲ್ಲಿ ಮುಖ್ಯವಾಗಿ ಸ್ವಲ್ಪ ಜಾಗರೂಕತೆಯನ್ನು ಬೇಕು. ಯಾಕೆಂದರೆ ಯಾವುದಾದ್ರೂ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದು ಹೋಗಬಹುದು, ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಧನುಸ್ಸು ರಾಶಿಯವರ ಈ ದಿನದ ಶುಭ ಸಂಖ್ಯೆ 7, ಶುಭ ಬಣ್ಣ ಕಂದು ಬಣ್ಣ. ಇನ್ನು ಧನುಸ್ಸು ರಾಶಿಯವರ ಈ ದಿನದ ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಧನುಸ್ಸು ರಾಶಿಯವರಿಗೆ ಈ ದಿನ ಬರತಕ್ಕಂಥ ಗ್ರಹಚಾರಗಳ ಪರಿಹಾರಕ್ಕಾಗಿ ನೀವು ಎಳ್ಳೆಣ್ಣೆ ಮತ್ತು ಕಪ್ಪು ಉದ್ದನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳುವುದು ಉತ್ತಮ. ಸಾಧ್ಯವಿದ್ದಲ್ಲಿ 21 ಪ್ರದಕ್ಷಿಣೆಯನ್ನು ಅಶ್ವತ್ಥ ಗಿಡಕ್ಕೆ ಪ್ರದಕ್ಷಿಣೆಯನ್ನು ಬನ್ನಿ, ಸರ್ವಗ್ರಹಚಾರವು ಪರಿಹಾರವಾಗಲಿದೆ. ಮತ್ತು ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಕಾರ್ಯಗಳ ಸಿದ್ಧಿಗಾಗಿ ಈ ದಿನ ವೆಂಕಟರಮಣ ದೇವರ ಆರಾಧನೆ ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ವಿಷ್ಣು ದೇವರ ಪ್ರೀತ್ಯರ್ಥವಾಗಿ ಅಷ್ಟೋತ್ತರ ಮಂತ್ರವನ್ನು ಪಠಿಸಿಕೊಳ್ಳುವುದು ಉತ್ತಮ. ಇನ್ನು ಮಕರ ರಾಶಿ, ನ್ಯಾಯಾಲಯದ ವಿಚಾರದಲ್ಲಿ ನಿಮ್ಮ ಊಹೆಯು ಸರಿಯಾಗಿ ಇರಬಹುದು. ಮನೆಯಲ್ಲಿ ಮಕ್ಕಳು ನಿಮ್ಮನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಹೋಗಬಹುದು. ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಹಿನ್ನಡೆಯಾಗುವಂಥ ದಿನ. ಇಂದಿನ ಹೆಚ್ಚಿನ ವಿಚಾರಗಳನ್ನು ನಕಾರಾತ್ಮಕವಾಗಿಯೇ ಚಿಂತಿಸಲಿದ್ದೀರಿ. ದೂರ ಪ್ರಯಾಣವು ನಿಮಗೆ ಇಂದು ಅನಿವಾರ್ಯವಾಗಲಿದೆ. ಸ್ವಂತ ವಾಹನದಿಂದ ನೀವು ಲಾಭವನ್ನು ಗಳಿಸುವಂಥ ದಿನ. ನಿಮಗೆ ಜೊತೆಗೆ ಯಾರೂ ಇಲ್ಲ ಎಂಬ ಅನಾಥ ಪ್ರಜ್ಞೆಯೂ ಕಾಡಲಿದೆ. ಸಂಗಾತಿಯಿಂದ ಗೌರವವನ್ನು ಅಪೇಕ್ಷಿಸಲಿದ್ದೀರಿ. ಇನ್ನೊಬ್ಬರು ಆಡಿದ ಮಾತು ಇದನ್ನ ಸತ್ಯವಾಗಬಹುದು ಎಂಬ ನಂಬಿಕೆ ನಿಮಗೆ ಬರಲಿದೆ. ಇನ್ನು ಮಕರ ರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ವಾಹನಗಳ ಮಾರಾಟದ ಉದ್ಯೋಗದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಅಧಿಕ ಸಂಪತ್ತನ್ನು ಪಡೆಯುವಂಥ ದಿನ. ವ್ಯಾಪಾರ ಕ್ಷೇತ್ರದಲ್ಲೂ ಮಾಡತಕ್ಕಂಥ ವ್ಯಾಪಾರ, ಕಬ್ಬಿಣದ ವ್ಯಾಪಾರ, ಸಿಮೆಂಟಿನ ವ್ಯಾಪಾರದಂಥ ವ್ಯಾಪಾರಗಳಲ್ಲಿ ಹೆಚ್ಚಿನ ಲಾಭ ದೊರಕುವಂಥ ದಿನ. ಇನ್ನು ಮಕರ ರಾಶಿಯವರಿಗೆ ಈ ದಿನ ಉದ್ಯೋಗ ವ್ಯಾಪಾರಗಳಲ್ಲಿ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ಹೆಚ್ಚಿನ ಸಂಪತ್ತನ್ನು ಪಡೆದುಕೊಳ್ಳುವಂಥ ಒಂದು ದಿನ ನಿಮಗೆ ಈ ದಿನ ಪ್ರಾಪ್ತಿಯಾಗಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡದಾದಂಥ ಅನಾರೋಗ್ಯವು ನಿಮಗೆ ಈ ದಿನ ಕಾಡಲಿದೆ. ಯಾವುದೇ ರೀತಿಯಲ್ಲೂ ಅನಾರೋಗ್ಯವನ್ನು ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಂಡು ಔಷಧಗಳನ್ನು ತೆಗೆದುಕೊಳ್ಳಿ. ಮುಖ್ಯವಾಗಿ ಮೂತ್ರದಲ್ಲಿ ಕಲ್ಲು ಅಂತಹ ಒಂದು ಸ್ಟೋನ್ನಂತಹ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು ಅಥವಾ ಗುದದ್ವಾರದ ಅನಾರೋಗ್ಯಗಳು ನಿಮ್ಮನ್ನು ಕಾಡಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯವರ ದಾಂಪತ್ಯ ಜೀವನ ಅನ್ಯೋನ್ಯಮಯವಾಗಿರುವಂಥ ದಿನ. ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ. ನಿಮ್ಮ ದಾಂಪತ್ಯ ಜೀವನಕ್ಕೆ ನಿಮ್ಮ ಹಿರಿಯರ ಒಂದು ಆಶೀರ್ವಾದ ನಿಮ್ಮ ದಾಂಪತ್ಯ ಜೀವನಕ್ಕೆ ಪ್ರಾಪ್ತಿಯಾಗಲಿದೆ. ಈ ದಿನ ಪತಿ ಪತ್ನಿಯರು ಅನ್ಯೋನ್ಯತೆಯನ್ನು ಕಾಪಾಡಿಕೊಂಡು ಸಣ್ಣ ಪ್ರವಾಸ ಮಾಡುವಂಥ ಯೋಗ ಎಲ್ಲ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಈ ದಿನ ಪ್ರಾಪ್ತಿಯಾಗುವಂಥ ದಿನ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯವರಿಗೆ ಒಳ್ಳೆಯ ಯೋಗಗಳು ಕೂಡಿ ಬಂದು ಮಕರ ರಾಶಿಯವರು ವಿದ್ಯೆಯಲ್ಲಿ ಸಾಧನೆ ಮಾಡುವಂತಹ ಒಂದು ದಿನವಾಗಿರಲಿದೆ. ನೀವು ಓದಿದಂಥ ಪಾಠಗಳು ನಿಮಗೆ ಒಳ್ಳೆಯ ನೆನಪಿಗೆ ಬಂದು ನೀವು ಕಲಿಯುವಂಥ ವಿದ್ಯೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಲಿದ್ದೀರಿ. ಪೋಷಕರು ಅಥವಾ ಪ್ರಾಧ್ಯಾಪಕರು ನಿಮ್ಮನ್ನು ಗೌರವಿಸುವಂಥ ದಿನ. ನಿಮಗೆ ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗಲಿದೆ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯವರು ಸ್ತ್ರೀಯರು ಜಾಗರೂಕತೆಯನ್ನು ಮಾಡಿಕೊಳ್ಳಬೇಕು. ಆರೋಗ್ಯ ವಿಚಾರವಾಗಿ ಮುಖ್ಯವಾಗಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಈ ದಿನ ಆರೋಗ್ಯದಲ್ಲಿ ಏರುಪೇರಾಗುವಂಥ ದಿನ. ನೀವು ತೆಗೆದುಕೊಂಡಂಥ ಆಹಾರದಿಂದ ಎಫೆಕ್ಟಿನಿಂದಾಗಿ ಸ್ವಲ್ಪ ಅನಾರೋಗ್ಯವು ನಿಮ್ಮನ್ನು ಬಾಧಿಸಲಿದೆ. ಮತ್ತು ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಂಡು ಸ್ತ್ರೀಯರು ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಮತ್ತು ಹಣದ ಕಡೆಗೆ ಜಾಗರೂಕತೆ ಬೇಕು. ಇದನ್ನು ಎಲ್ಲಿಯಾದರೂ ಹೋಗುವಾಗ ಹಣವು ನಿಮ್ಮಿಂದ ಕಳೆದು ಹೋಗಬಹುದು, ಯಾರಾದರೂ ಕದ್ದುಕೊಂಡು ಹೋಗಬಹುದು. ಹಣದ ಬಗ್ಗೆ ಸ್ತ್ರೀಯರು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯ ಕೃಷಿಕರಿಗೆ ಯೋಗ ಭಾಗ್ಯಗಳು ಕೂಡಿ ಬರುವಂಥ ದಿನ. ಕೃಷಿಯ ಭೂಮಿಯು ಉತ್ತಮವಾಗಿದ್ದು ಬೆಳೆದಂಥ ಫಸಲುಗಳು ಹೆಚ್ಚಿನ ಲಾಭಗಳನ್ನು ತಂದುಕೊಡಲಿದೆ. ಕೃಷಿಯ ಭೂಮಿಯಿಂದ ನಿಮಗೆ ಅಧಿಕ ಸಂಪತ್ತು ದೊರಕಿ ಬರುವಂಥ ದಿನ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯವರು ಪ್ರಯಾಣದ ಜೀವನದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಸಣ್ಣ ಪುಟ್ಟ ವಿಪತ್ತುಗಳು, ತಾಪತ್ರಯಗಳು, ಅಪಘಾತಗಳೆಲ್ಲ ಬರುವಂಥ ಸಂಭವವಿದೆ. ಜಾಗರೂಕತೆ ಮುಖ್ಯ. ಇನ್ನು ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯವರ ರಾಜಕೀಯ ಜೀವನದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ರಾಜಕೀಯದ ವಿಚಾರದಲ್ಲಿ ಸಾಧನೆಯನ್ನು ಮಾಡುವಂಥ ದಿನ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯ ಪ್ರೇಮಿಗಳು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಲಿದ್ದೀರಿ. ನಿಮ್ಮ ಪ್ರೇಮದ ವಿಚಾರಕ್ಕೆ ಇದನ್ನು ಸುಖಮಯವಾದಂಥ ಒಂದು ಪ್ರೇಮದ ಜೀವನವನ್ನು ನೀವು ಅನುಭವಿಸುವಂಥ ದಿನ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯವರಿಗೆ ಒಳ್ಳೆಯ ನಂಟಸ್ತಿಕೆಗಳು ಕೂಡಿ ಬರದೇ ಇರುವುದರಿಂದ ಗೃಹದಲ್ಲಿ ಸ್ವಲ್ಪ ದುಃಖ ಉಂಟಾಗಲಿದೆ. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿ ಬಂದು ಕ್ರೀಡಾ ವಿಚಾರದಲ್ಲಿ ಸಾಧನೆಯನ್ನು ಮಾಡುವಂಥ ದಿನ. ಇನ್ನು ಮಕರ ರಾಶಿಯ ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂಥವರಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಸ್ಥಾನಮಾನಗಳು ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ.
ಅದಲ್ಲದೆ ಮಕರ ರಾಶಿಯವರಿಗೆ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗದಲ್ಲಿದ್ದೀರೋ ಅವರಿಗೆ ದೊಡ್ಡ ಸ್ಥಾನಮಾನಗಳು ಲಭ್ಯವಾಗುವಂಥ ದಿನ, ಮನಸ್ಸಿನ ಇಷ್ಟಾರ್ಥಗಳು ನೆರವೇರುವಂಥ ದಿನ. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಕೆಂಪು ಬಣ್ಣ. ಇನ್ನು ಮಕರ ರಾಶಿಯವರ ಈ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಮಕರ ರಾಶಿಯವರಿಗೆ ಈ ದಿನ ಬರತಕ್ಕಂಥ ಗ್ರಹಚಾರಗಳ ಪರಿಹಾರಕ್ಕಾಗಿ ಒಂದು ಕುಂಬಳಕಾಯಿಯನ್ನು ದಾನ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಕಾರ್ಯಗಳ ಸಿದ್ಧಿಗಾಗಿ ಮುಖ್ಯವಾಗಿ ಸುಬ್ರಹ್ಮಣ್ಯನ ಆರಾಧನೆ, ಪೂಜೆ ಹಾಗೂ ಜಪಗಳನ್ನು ಮಾಡಿಕೊಳ್ಳಿ ಮತ್ತು ಅಷ್ಟೋತ್ತರ ಮಂತ್ರವನ್ನು ಪಠಿಸಿಕೊಳ್ಳುವುದು ಉತ್ತಮ. ಇನ್ನು ಕುಂಭರಾಶಿ, ಇಂದಿನ ಅನಾರೋಗ್ಯವು ಕುಟುಂಬದವರ ಆರೈಕೆಯಿಂದ ಕಡಿಮೆಯಾಗಲಿದೆ. ಗೌಪ್ಯವಾಗಿ ನಿಮ್ಮ ಅಂತರಂಗವನ್ನು ತಿಳಿದುಕೊಳ್ಳಲು ಶತ್ರುಗಳು ಪ್ರಯತ್ನಿಸಬಹುದು. ಮಾತಿನ ಮೇಲೆ ನೀವು ಹಿಡಿತವನ್ನು ಸಾಧಿಸಬೇಕಾಗುವುದು ಉತ್ತಮ. ಕಲಾವಿದರು ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವುದು ಉತ್ತಮ. ಮೇಲಧಿಕಾರಿಗಳ ಮಾತುಗಳು ನಿಮ್ಮನ್ನು ಕಾಡಲಿದೆ. ಅತಿಯಾದ ಒತ್ತಡದಿಂದ ಮಾಡುವ ಕೆಲಸದಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ. ನಿಮ್ಮ ಮಾತಿನ ಮೇಲೆ ನಂಬಿಕೆ ಕಡಿಮೆಯಾಗಬಹುದು. ಇಂದು ಶಿಸ್ತಿಗೆ ಹೆಚ್ಚಿನ ಗಮನವನ್ನು ಕೊಡುವಂಥ ದಿನ. ಇನ್ನು ಕುಂಭರಾಶಿಯವರ ಈ ದಿನದ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರ ಉದ್ಯೋಗದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ಉದ್ಯೋಗದಲ್ಲಿ ದೊಡ್ಡ ಸಾಧನೆ ಮಾಡುವಂಥ ಯೋಗ ಕುಂಭರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ಮತ್ತು ನೀವು ಕಲಿಯುವಂಥ ಉದ್ಯೋಗದಲ್ಲೂ ಹೆಚ್ಚಿನ ಯೋಗ ಭಾಗ್ಯಗಳು ಉಂಟಾಗಲಿದೆ. ನೀವು ಕಲಿತಂಥ ವಿದ್ಯೆಗೆ ಅನುಗುಣವಾಗಿ ಒಳ್ಳೆಯ ಉದ್ಯೋಗ ನಿಮಗೆ ಈ ದಿನ ಪ್ರಾಪ್ತಿಯಾಗುವಂಥ ದಿನ. ಇನ್ನು ಕುಂಭರಾಶಿಯವರ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಹಣ್ಣಿನ ವ್ಯಾಪಾರ, ತರಕಾರಿಗಳ ವ್ಯಾಪಾರದಲ್ಲಿ ದೊಡ್ಡ ರೀತಿಯಾದಂಥ ಲಾಭ ನಿಮಗೆ ದಿನ ಪ್ರಾಪ್ತಿಯಾಗಲಿದೆ. ಮತ್ತು ಹೋಟೆಲ್ ಉದ್ಯಮ ಅಥವಾ ಬೇರೆ ಯಾವುದೇ ವ್ಯಾಪಾರ ಮಾಡತಕ್ಕಂಥವರು ಸ್ವಲ್ಪ ಹಣದ ವಿಚಾರವಾಗಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಒಂದು ದಿನವಾಗಿರಲಿದೆ. ಆರೋಗ್ಯದಲ್ಲಿ ಅನಾರೋಗ್ಯಗಳು ನಿಮ್ಮನ್ನು ಕಾಡಬಹುದು. ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ, ಔಷಧಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರ ದಾಂಪತ್ಯ ಜೀವನ ಅನ್ಯೋನ್ಯಮಯವಾಗಿದ್ದು ಈ ದಿನ ಸುಖಮಯವಾದಂಥ ಒಂದು ದಾಂಪತ್ಯ ಜೀವನದಲ್ಲಿ ನಿಮ್ಮ ದಾಂಪತ್ಯ ಜೀವನವನ್ನು ಕಳೆಯಲಿದ್ದೀರಿ. ಗೃಹದಲ್ಲೂ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುವಂಥ ದಿನ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಇದನ್ನು ವಿದ್ಯೆಯಲ್ಲಿ ತೊಡಗಿಕೊಳ್ಳದೆ ಸಮಯವನ್ನು ವ್ಯರ್ಥ ಮಾಡುವಂಥ ದಿನ. ಮುಖ್ಯವಾಗಿ ಪೋಷಕರು ಕುಂಭರಾಶಿಯವರು ಮಕ್ಕಳ ಬಗ್ಗೆ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯ ಸ್ತ್ರೀಯರಿಗೆ ಸ್ವಲ್ಪ ಅನಾರೋಗ್ಯದ ಬಾಧೆಗಳು ಕಾಡುವಂಥ ದಿನ. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಮತ್ತು ನಿಮಗೆ ಬರಲು ಬಾಕಿ ಇರುವಂಥ ಹಣವು ಬರದೇ ಇರುವುದರಿಂದ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಸ್ತ್ರೀಯರಿಗೆ ಒಂದು ಗೊಂದಲಮಯ ದುಃಖ ಉಂಟಾಗುವಂಥ ದಿನ. ಗೃಹದಲ್ಲಿ ಈ ದಿನ ನಿಮ್ಮೊಂದಿಗೆ ಯಾರಿಂಗಾರು ಮನಸ್ತಾಪಗಳು ಬರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರಿಗೆ ಒಳ್ಳೆಯ ಯೋಗಗಳು ಕೂಡಿ ಬಂದು ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ಲಾಭಗಳನ್ನು ಪಡೆದುಕೊಳ್ಳಲಿದ್ದೀರಿ. ಆದರೆ ನೀವು ಮಾಡಿದಂಥ ಸಾಲವಿರುವುದರಿಂದ ನಿಮಗೆ ಲಾಭ ಬಂದರೂ ನಷ್ಟ ಉಂಟಾಗಲಿದೆ. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಮುಖ್ಯ. ಯಾಕೆಂದರೆ ಹಣವು ನಿಮಗೆ ಬಂದರೂ ಯಾವುದಾದ್ರೂ ಒಂದು ರೀತಿಯಲ್ಲಿ ಹಣವು ವ್ಯಯವಾಗಿ ಹೋಗಬಹುದು. ಹಣದ ವಿಚಾರವಾಗಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಬ್ಯಾಂಕಿನಿಂದ ತೆಗೆದುಕೊಂಡಂಥ ಸಾಲವನ್ನು ನಿಮಗೆ ತೀರಿಸಲಾಗದೇ ಇರುವುದರಿಂದ ದುಃಖ ಉಂಟಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರದ ಪ್ರಯಾಣದ ಜೀವನ ಇದನ್ನು ಸುಖಕರವಾಗಿರಲಿದೆ. ಯಾವುದೇ ದೊಡ್ಡ ರೀತಿಯಾದಂಥ ವಿಪತ್ತುಗಳಿಲ್ಲದೆ ಪ್ರಯಾಣ ಸುಖಕರವಾಗಿರುವಂಥ ದಿನ. ಇನ್ನು ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರಿಗೆ ರಾಜಕೀಯದ ವಿಚಾರದಲ್ಲಿ ಯೋಗ ಭಾಗ್ಯಗಳು ಕೂಡಿ ಬರುವಂಥ ದಿನ. ರಾಜಕೀಯದ ವೃತ್ತಿಯವರಿಗೆ ಸ್ಥಾನಮಾನಗಳು ವೃದ್ಧಿಯಾಗಲಿದೆ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಕುಂಭರಾಶಿಯವರಿಗೆ ಯೋಗಗಳು ಕೂಡಿ ಬರುವಂಥ ದಿನ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯ ಪ್ರೇಮಿಗಳು ಈ ದಿನ ನಿಮ್ಮ ಬಗ್ಗೆ ಮನಸ್ತಾಪಗಳು ಬರತಕ್ಕಂಥ ದಿನ. ಈ ದಿನ ಕುಂಭರಾಶಿಯವರು ಪ್ರೇಮಿಗಳು ಮನಸ್ತಾಪವನ್ನು ಹೊಂದಲಿದ್ದೀರಿ. ಸಣ್ಣ ಪುಟ್ಟ ಮಾತಿಗೂ ಜಗಳಗಳಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರಿಗೆ ಒಳ್ಳೆಯ ನಂಟಸ್ತಿಕೆಗಳು ಕೂಡಿ ಬರದೇ ಇರುವಂಥ ದಿನ. ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಂಡು ಎಲ್ಲರೊಂದಿಗೆ ವಿವಾಹದ ವಿಚಾರವಾಗಿ ಚರ್ಚಿಸುವುದು ಉತ್ತಮ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರಿಗೆ ಕ್ರೀಡೆಯಲ್ಲಿ ಯೋಗ ಭಾಗ್ಯಗಳಲ್ಲಿ ಹಿನ್ನಡೆಯಾಗಲಿದೆ. ಎನಿಸಿದಂತಹ ಕಾರ್ಯವು ಕ್ರೀಡೆಯಲ್ಲಿ ಪ್ರಾಪ್ತಿಯಾಗದೇ ಇರಬಹುದು. ಮನಸ್ಸಿಗೆ ದುಃಖ ಉಂಟಾಗಬಹುದು. ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕುಂಭರಾಶಿಯವರ ಈ ದಿನದ ಶುಭ ಸಂಖ್ಯೆ 3, ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ಕುಂಭರಾಶಿಯವರ ಈ ದಿನದ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಕುಂಭರಾಶಿಯವರಿಗೆ ಈ ದಿನ ಬರತಕ್ಕಂಥ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಹುರುಳಿ ಧಾನ್ಯ ಮತ್ತು ಕಪ್ಪು ಉದ್ದನ್ನು ದಾನ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಕಾರ್ಯಗಳ ಸಿದ್ಧಿಗಾಗಿ ಈ ದಿನ
ಮುಖ್ಯವಾಗಿ ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ನಾಗನಿಗೆ ಪವಮಾನ ಅಭಿಷೇಕಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಇನ್ನು ಕುಂಭರಾಶಿಯವರ ಈ ದಿನದ ಸರ್ವ ಅಭೀಷ್ಟವು ಸಿದ್ಧಿಯಾಗಲಿದೆ. ಮನಸ್ಸಿನ ಇಷ್ಟಾರ್ಥಗಳು ಈ ಆರಾಧನೆಯಿಂದ ಸಿದ್ಧಿಯಾಗಲಿದೆ. ಇನ್ನು ಕೊನೆಯದಾಗಿ ಮೀನರಾಶಿ, ಇಂದು ನಿಮಗೆ ಮಾತಿನಿಂದಾಗಿ ತೊಂದರೆಗಳು ಬರಬಹುದು. ಕುಟುಂಬದ ಸಮಸ್ಯೆಗೆ ಧಾರ್ಮಿಕ ಕಾರ್ಯವನ್ನು ಮಾಡಿ ಪರಿಹಾರವನ್ನು ಮಾಡಿಕೊಳ್ಳಲು ಇಚ್ಛಿಸುವಂಥ ದಿನ. ಇಂದು ನೀವು ಅಂದುಕೊಂಡಂತೆ ಆಗಿದ್ದು ಖುಷಿಯಿಂದ ಇರುವಂಥ ದಿನ. ವಾಹನ ಖರೀದಿಯ ಆಲೋಚನೆಯನ್ನು ಸದ್ಯ ಕೈಬಿಡಲಿದ್ದೀರಿ. ಸ್ತ್ರೀಯರಿಂದ ಇಂದು ಸಹಾಯವನ್ನು ಪಡೆಯುವಂಥ ದಿನ. ಬರಬೇಕಾದಂಥ ಹಣವನ್ನು ನೀವೇ ಖುದ್ದಾಗಿ ಹೋಗಿ ಪಡೆಯಬೇಕಾಗಬಹುದು. ಖರ್ಚಿಗೆ ಬರುವ ಎಲ್ಲ ಮಾರ್ಗವನ್ನು ನಿಲ್ಲಿಸಲಿದ್ದೀರಿ. ಇಂದು ನಿಮ್ಮ ಬಂಧುಗಳ ಮನೆಯಲ್ಲಿ ಉಳಿಯುವುದು ನಿಮಗೆ ಅನಿವಾರ್ಯವಾಗಲಿದೆ. ವಿನಾಕಾರಣ ಪತ್ನಿಯನ್ನು ದ್ವೇಷಿಸುವಂಥ ದಿನ, ಆದರೆ ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮೀನರಾಶಿಯವರ ಈ ದಿನದ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ಹಿನ್ನಡೆಯಾಗಿ ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಒಂದು ಸ್ಥಿತಿಗೆ ಬರಲಿದ್ದೀರಿ. ನಾನಾ ವಿಧವಾದಂಥ ಅಡೆತಡೆಗಳು, ತೊಂದರೆಗಳು ಬರಬಹುದು. ನೀವು ಮಾಡಿದಂಥ ತಪ್ಪಿನಿಂದಾಗಿ ಮೇಲಧಿಕಾರಿಗಳು ನಿಮ್ಮನ್ನು ಉದ್ಯೋಗದಿಂದ ತೆಗೆಯಬಹುದು. ಜಾಗರೂಕತೆ ಮಾಡಿಕೊಳ್ಳಿ. ಇನ್ನು ಮೀನರಾಶಿಯವರ ವ್ಯಾಪಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸ್ವಂತ ವ್ಯಾಪಾರದಲ್ಲಿ ಲಾಭಗಳನ್ನು ಹೊಂದುವಂಥ ದಿನ. ಆದರೆ ಕಾರ್ಮಿಕರನ್ನು ಮಾತ್ರ ಅನ್ಯೋನ್ಯತೆಯಿಂದ ಬಳಸಿಕೊಳ್ಳುವುದು ಉತ್ತಮ. ಇಲ್ಲವಾದಲ್ಲಿ ನಿಮಗೆ ವ್ಯಾಪಾರ ಕ್ಷೇತ್ರದಲ್ಲಿ ಸ್ವಲ್ಪ ಅಡೆತಡೆಗಳು ಬರಬಹುದು, ತೊಂದರೆಗಳಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡದಾದಂಥ ಯಾವುದೇ ಅನಾರೋಗ್ಯದ ಸಮಸ್ಯೆಗಳಿಲ್ಲದೆ ಜ್ವರ, ಶೀತದಂಥ ಅನಾರೋಗ್ಯಗಳು ಸ್ವಲ್ಪ ಬಾಧಿಸಬಹುದು. ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಮೀನರಾಶಿಯವರ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯ ಜೀವನ ಮೀನರಾಶಿಯವರದು ಅನ್ಯೋನ್ಯತೆಯಿಂದ ಕಮ್ಮಿಯಿಂದ ಕೂಡಿರಲಿದೆ. ಈ ದಿನ ಅಷ್ಟೊಂದು ಅನ್ಯೋನ್ಯತೆ ಇಲ್ಲದೆ ನಿಮ್ಮ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು. ಆದರೆ ಸಂಜೆ ಹೊತ್ತಿಗಾಗುವಾಗ ಅಂತಹ ಮನಸ್ತಾಪಗಳೆಲ್ಲ ದೂರವಾಗಿ ನೀವು ಗೃಹದಲ್ಲಿ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಲಿದ್ದೀರಿ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೀನರಾಶಿಯವರು ವಿದ್ಯೆಯಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಪಡೆದುಕೊಳ್ಳಲಿದ್ದೀರಿ. ಬರುವಂಥ ಪರೀಕ್ಷೆಯ ಬಗ್ಗೆ ಜಾಗರೂಕತೆಯನ್ನು ವಹಿಸಿಕೊಂಡು ಹೆಚ್ಚಿನ ಸಮಯವನ್ನು ವಿದ್ಯೆಗೆ ತೊಡಗಿಸಿಕೊಳ್ಳುವುದು ಉತ್ತಮ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹದಲ್ಲಿ ಸ್ತ್ರೀಯರ ಮನಸ್ಸು ಈ ದಿನ ಅಶಾಂತಿಯಿಂದ ಕೂಡಿರಲಿದೆ. ಯಾವುದೋ ಒಂದು ವಿಚಾರವನ್ನು ಇಟ್ಟುಕೊಂಡು ನೀವು ಗೃಹದಲ್ಲಿ ಜಗಳಗಳನ್ನು ಮಾಡಲಿದ್ದೀರಿ ಮತ್ತು ಹಿರಿಯರ ಬಗ್ಗೆಯೂ ನಿಮಗೆ ಅಷ್ಟು ನಂಬಿಕೆ ಇಲ್ಲದೆ ಇರುವುದರಿಂದ ಅವರೊಂದಿಗೆ ಅನ್ಯೋನ್ಯತೆ ಕಮ್ಮಿಯಾಗಿ ಅವರಿಂದ ಬೈಗುಳಗಳು ಬರಬಹುದು ಅಥವಾ ಅವರೊಂದಿಗೆ ಮನಸ್ತಾಪಗಳು ಬರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳಲ್ಲಿ ಹಿನ್ನಡೆಯಾಗುವಂಥ ದಿನ. ಬೆಳೆದಂಥ ಬೆಳೆಗಳು ನಷ್ಟವಾಗಿ ಹೋಗಬಹುದು. ಕೃಷಿಯಲ್ಲಿ ದೊಡ್ಡ ಲಾಭ ಬರದೇ ಇರುವಂಥ ದಿನ. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾಡಿದಂಥ ಸಾಲವನ್ನು ನಿಮಗೆ ತೀರಿಸಲಾಗದೇ ಇರುವುದರಿಂದ ಬ್ಯಾಂಕಿನಿಂದ ಅಥವಾ ಜನರಿಂದ ಮನಸ್ತಾಪಕ್ಕೆ ಒಳಗಾಗಲಿದ್ದೀರಿ. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ನಾನಾ ವಿಧವಾದಂಥ ಅಡೆತಡೆಗಳು, ತಾಪತ್ರಯಗಳು, ಅಪಘಾತಗಳು, ತೊಂದರೆಗಳು ಬರತಕ್ಕಂಥ ದಿನ. ಮೀನರಾಶಿಯವರು ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿರ್ಲಕ್ಷ್ಯ ಮಾಡಿದಲ್ಲಿ ಅನಾಹುತಗಳಾಗಬಹುದು. ಜಾಗರೂಕತೆ ಮುಖ್ಯ. ಇನ್ನು ಮೀನರಾಶಿಯವರ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದಲ್ಲಿ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ಸಾಧನೆಯನ್ನು ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ಮೀನರಾಶಿಯವರ ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವಂಥ ದಿನ. ನಿಮ್ಮ ಜೀವನ ಈ ದಿನ ಸುಖಮಯವಾಗಿರುವಂಥ ದಿನ. ಇನ್ನು ಮೀನರಾಶಿಯವರ ಈ ದಿನದ ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳಲ್ಲಿ ಒಂದು ಅನ್ಯೋನ್ಯತೆ ಇರಲಿದೆ. ಈ ದಿನ ವಿವಾಹದ ವಿಚಾರವಾಗಿ ಗೃಹದಲ್ಲಿ ಒಂದು ಒಳ್ಳೆಯ ಸ್ಥಿತಿ ಒದಗಿ ಬಂದು ನಿಮಗೆ ವಿವಾಹದ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಆ ವಿಚಾರವಾಗಿ ಚಿಂತನೆಯನ್ನು ಮಾಡುವಂಥ ದಿನ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀನರಾಶಿಯವರಿಗೆ ಕ್ರೀಡೆಯಲ್ಲಿ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡುವಂಥ ದಿನ ಮತ್ತು ಕ್ರೀಡೆಯಲ್ಲಿ ಯೋಗ ಭಾಗ್ಯಗಳು ವೃದ್ಧಿಯಾಗಿ ದೊಡ್ಡ ಸಾಧನೆಯನ್ನು ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ದಿನ ಪ್ರಾಪ್ತಿಯಾಗಲಿದೆ. ಇನ್ನು ಮೀನರಾಶಿಯವರ ಈ ದಿನದ ಶುಭ ಸಂಖ್ಯೆ 5, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಮೀನರಾಶಿಯವರ ಈ ದಿನದ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಮೀನರಾಶಿಯವರಿಗೆ ಇದನ್ನು ಬರುವಂತಹ ಗ್ರಹಚಾರಗಳ ಪರಿಹಾರಕ್ಕಾಗಿ ಬಡವರಿಗೆ ಅನ್ನದಾನ ಮತ್ತು ವಸ್ತ್ರದಾನಗಳನ್ನು ಮಾಡಿಕೊಳ್ಳಿ. ಸಾಧ್ಯವಿದ್ದಲ್ಲಿ ಒಂದು ಅರ್ಧ ಲೀಟರ್ ಎಳ್ಳೆಣ್ಣೆಯನ್ನು ಈಶ್ವರ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಎಲ್ಲ ಸಂಕಲ್ಪಗಳು ಮತ್ತು ಕಾರ್ಯಗಳ ಸಿದ್ಧಿಗಾಗಿ ಈ ದಿನ ಶಿವದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಶಿವದೇವರ ಅಷ್ಟೋತ್ತರ ಮಂತ್ರವನ್ನು ಪಾರಾಯಣ ಮಾಡಿಕೊಳ್ಳುವುದು ಉತ್ತಮ. ಸ್ನೇಹಿತರೆ, ಇವೆಷ್ಟು 12 ರಾಶಿಗಳ ಈ ದಿನದ ನಾವು ಫಲವನ್ನು ನೋಡಿದೆವು. ಭಗವಂತ ನಮ್ಮ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಮಾನಸಿಕವಾದಂಥ ನೆಮ್ಮದಿಯನ್ನು ಕೊಟ್ಟು
ನಿಮಗೆ ಬಂದಂತಹ ಆಪತ್ತು ವಿಪತ್ತುಗಳು ತಾಪತ್ರಯಗಳು ತೊಂದರೆಗಳನ್ನು ಭಗವಂತನು ದೂರೀಕರಿಸಿ ಸರ್ವ ಅಭೀಷ್ಟಗಳನ್ನು ಅನುಗ್ರಹಿಸಲಿ ಎಂದು ಮತ್ತೊಮ್ಮೆ ದೇವರ ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ಯಾರೆಲ್ಲ ಇನ್ನೂ ಕೂಡ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡುತ್ತಿದ್ದಲ್ಲಿ ಕೆಳಗೆ ಕಾಣುವಂಥ ಕೆಂಪು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ನಿಮ್ಮ ಆಪ್ತರಿಗೆ ಬಂಧುಗಳಿಗೆ ಶೇರ್ ಮಾಡಿ ಹಾಗೂ ಎಲ್ಲರಿಗೂ ಭಗವಂತ ಸನ್ಮಂಗಳತೆಯನ್ನೇ ಕರುಣಿಸಿಕೊಡಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.